ಭಕ್ತಿಗೆ ಮೂಲ ಬಸವಂ ಕಾಲಂಗ ಕಾಲನನುಪಮಾಶೀಲಂ ಬಸವಂ ಜಂಗಮಲೋಲಂ ಬಸವಾ ರಕ್ಷಿಪುದೆನ್ನ ಸಂಗನ ಬಸವಾ 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 ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಅವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಕವಿಯಂಬುದ ತೊಳೆದು ಭಕ್ತಿಗೆಲ್ದೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕಿತ್ತ ಗುರುವೇ ನಿಮಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಗುರುವೇ ಶರಣಾರ್ಥಿ 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 ಗುರುವೇ ಗುರುವೇ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಊಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಕರಸ್ಥಲಕ್ಕೆ ನಮಸ್ತೆ ಭವಂತೇಶ್ವರ ನಮಸ್ತೆ ಭಕ್ತರಕ್ಷಕ ನಮಸ್ತೆ ಕರುಣಾಕರ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಸ್ತೆ ನಮೋ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಳದಿಂಗಳೊಳಗೆ ಬೆಳಗುವ
ಬೆಳ್ಳಿ ಬೆಟ್ಟವು ನೀವು, ಸ್ಫಟಿಕದ ಘಟದೊಳಗೆ ಹೊಳೆಯುವ ದಿವ್ಯ ದೀಪವು ನೀವು. ನಿಮ್ಮ ಒಳಗೂ ಬೆಳಗು, ನಿಮ್ಮ ಹೊರಗೂ ಬೆರಗು, ಮುಟ್ಟುವಡೆ ಕೈಗೆ ಸಿಲುಕದು, ಚಿಂತಿಸದೊಡೆ ಮನೆಗೆ ನಿಲುಕದು. ಆ ನಿಮ್ಮ ಗಣಶ್ರೀ ನಿಲುವು ನೋಡ, ಶಿವಗುರು ಶಿವಕುಮಾರೇಶ್ವರ ಪ್ರಭುವೆ. ಪ್ರಥಮದಲ್ಲಿ ಆಲ್ವಿಯ ಶರಣಗಿರಿ ಶಿವಯೋಗೀಶ್ವರ ಸಂಸ್ಥಾನ ಮಠದ ಕರ್ತೃಲಿಂಗೈಕ್ಯ ಪೂಜ್ಯ ಶ್ರೀಮಣಿಪ್ರ ಮಹಂತ ಮಹಾಸ್ವಾಮಿಗಳು ಹಾಗೂ ಲಿಂಗೈಕ್ಯ ಪೂಜ್ಯ ಶ್ರೀಮಣಿಪ್ರ ರುದ್ರಮಣಿ ಶ್ರೀಗಳವರನ್ನು ಎನ್ನ ಋನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇಂದಿನ ಬಿಂದುದ ಸೇವೆ ಹಾಗೂ ಶ್ರೀಮಠದಲ್ಲಿ ಪ್ರಸಾದ ಸೇವೆ ವಹಿಸಿಕೊಂಡಿರುವ ಮಾಡಿಗಿರಿ ನಾಗವಣ್ಣಮ್ಮ ಮತ್ತು ಮಕ್ಕಳಿವರು ವಹಿಸಿಕೊಂಡಿರ್ತಾರೆ. ಮಾಡಿಗಿರಿ ಬಗುರುಗೌಡೆಯವರು ಬಂದು ಶ್ರೀಗಳಿಗೆ ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೆ. ಶ್ರೀಮತಿ ಅಭಿನವ ಮಹಂತ ಮಹಾಸ್ವಾಮಿಗಳವರಿಗೆ ಮಾಲಾರ್ಪಣೆ. ಶ್ರೀ ಪೂಜ್ಯ ಶ್ರೀ ಮಹಂತ ದೇವರು ಹಿರೇಮಠ ಕಲಾದಿಗಿ ಲೋಕಾಪುರ ಶ್ರೀಗಳಿಗೆ ಮಾಲಾರ್ಪಣೆ. ನಾಡಿನ ಹೆಸರಾಂತ ಪ್ರವಚನಕಾರರಾದ ಪೂಜ್ಯ ಶ್ರೀ ಮಹಂತ ಸ್ವಾಮಿಗಳು ಕಲ್ಯಾಣ ಆಶ್ರಮ ಮಹಂತೇಶ್ವರ ಮಠ ತಿಮ್ಮಾಪುರ ಮುದಗಲ್ ಇವರಿಗೂ ಸಹ ಮಾಲಾರ್ಪಣೆ. ಗವಾಯಿಗಳಾದ ಶ್ರೀ ಶಂಕರಯ್ಯ ಸ್ವಾಮಿ ಆರ್ ಗುರುಮಠ್ ಕಲ್ಲೂರು ಹುಬ್ಬಳ್ಳಿ ಇವರಿಗೂ ಸಹ ಮಾಲಾರ್ಪಣೆ. ತಬಲ ಚತುರರಾದ ಶ್ರೀ ಬಸವರಾಜ್ ಹೊನ್ನಿಗನೂರು ಗದಗ, ಪಂಡಿತ ಶ್ರೀ ಪುಟ್ಟರಾಜ ಗವಾಯಿಗಳ ಶಿಷ್ಯರು ಇವರಿಗೂ ಸಹ ಮಾಲಾರ್ಪಣೆ. ವೇದಮೂರ್ತಿ ಶ್ರೀ ಶರಮಯ್ಯ ಸ್ವಾಮಿ ಶಾಸ್ತ್ರಿಗಳು ಕಂಬಳಿ ಮಠ ಬೆಳಗನೂರು ವಿರಚಿತ ಸಿದ್ಧಗಂಗೆಯ ಸಿದ್ಧ ಪುರುಷ ಶಿವಕುಮಾರೇಶ್ವರ ದಿವ್ಯ ಚರಿತಾಮೃತವನ್ನು ನಾವು ನೀವೆಲ್ಲರೂ ಆಲಿಸೋಣ. ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ, ಪ್ರಸಾದ ನಿಲಯದ ಸ್ಥಾಪಿಸಿ ಯೋಗಿ, ಬೆಳಗಿದೆ ಶಿವನಾಗಿ, ಕರುನಾಡಿನ ವರವಾಗಿ. ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ, ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ, ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ, ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ, ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ, ಬೆಳಗಿದ ಶಿವನಾಗಿ, ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ, ಬೆಳಗಿದ ಶಿವನಾಗಿ, ಕರುನಾಡಿನ ವರವಾಗಿ. ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ, ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ, ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ, ಬೆಳಗಿದ ಶಿವನಾಗಿ, ಕರುನಾಡಿನ ವರವಾಗಿ. ಸಿದ್ಧಗಂಗತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ, ಸಿದ್ಧಗಂಗತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ, ಸಿದ್ಧಗಂಗತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ, ಸಿದ್ಧಗಂಗತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ, ಸಮಾಜ ಸೇವೆಯ ಯೋಗಿಯ ಪ್ರಾಣ ಅಂಗವೇ ಪರಿಪೂರ್ಣ, ಸಮಾಜ ಸೇವೆಯ ಯೋಗಿಯ ಪ್ರಾಣ ಲಿಂಗದ ಪರಿಪೂರ್ಣ. ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ, ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ, ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ, ಬೆಳಗಿದ ಶಿವನಾಗಿ, ಕರುನಾಡಿನ ಬಲವಾಗಿ.
ಜಪನೇವಾ ಶಿವಕುಮಾರ ನಾಮ ಭಕ್ತರ ನಿತ್ಯದ ಜಪನೇಮ ಶಿವಕುಮಾರ ನಾಮ ಭಕ್ತರ ನಿತ್ಯದ ಜಪನೇವಾ ಶಿವಕುಮಾರ ನಾಮ ಭಕ್ತರ ನಿತ್ಯದ ಜಪನೇಮ ಬಸವ ಪ್ರಮಥರ ಬಾಳಿನ ಮಹಿಮ ಸಿದ್ಧಲಿಂಗ ಪ್ರೇಮ ಬಸವ ಪ್ರಮಥರ ಬಾಳಿದ ಮಹಿಮ ಸಿದ್ಧಲಿಂಗ ಪ್ರೇಮ ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿದ ಶಿವನಾಗಿ ಕರುನಾಡಿನ ಬಲವಾಗಿ ಸಂಗಮಚರ ಮೂರ್ತಿ ಜ್ಞಾನದ ಸತ್ಯದ ಶಿವಕೀರ್ತಿ 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 ಸಾಧಕ ವಟುಗಳ ಬಾಳಿನ ಸ್ತೋತಿ ಸಿದ್ಧಗಂಗ ಜ್ಯೋತಿ ಸಾಧಕ ಬಟುಗಳ ಬಾಳಿನ ಸ್ಫೂರ್ತಿ ಸಿದ್ಧಗರ್ಗ ಜ್ಯೋತಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ ಯೋಗಿಯ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ 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 ಯೋಗಕ್ಷೇಮಕ್ಕೆ ಪೂಜ್ಯರೆ ನಮಗೆ ಬಾಳಿಗೆ ಶಿವದೀಕ್ಷೆ ಯೋಗಕ್ಷೇಮಕ್ಕೆ ಪೂಜನೆ ನಮಗೆ ಬಾಳಿಗೆ ಶಿವದೀಕ್ಷೆ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿದ ಶಿವನಾಗಿ ಕರುನಾಡಿನ ಬಲವಾಗಿ ಲಿಂಗ ನೀನೆ ಗೈದು ಜಂಗಮ ಲಿಂಗವೇ ತಾವಾಗಿ ಲಿಂಗ ಲೀಲಗೈದು ಜಗದ ಲಿಂಗದ ತಾವಾಗಿ ಲಿಂಗ ಲೀಲೆ ಗೈದು ಜಂಗಮ ಲಿಂಗವೇ ತಾವಾಗಿ ಲಿಂಗ ಲೀಲಗೈದು ಜಗದ ಲಿಂಗದ ತಾವಾಗಿ ನಂಬಿ ಭಜಿಸುವ ಭಕ್ತರಿಗೆಲ್ಲ ಮಾತ ಪೂಜ್ಯರಾಗಿ ನಂಬಿ ಭಜಿಸುವ ಭಕ್ತರಿಗೆಲ್ಲ ಮಾತ ಪೂಜರಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮ
ಶಿವನಾಗಿ ಕರುನಾಡಿನ ನರವಾಗಿ ಬೆಳಗಿನ ಶಿವನಾಗಿ ಕರುನಾಡಿನ ನರವಾಗಿ ಬೆಳಗಿನ ಶಿವನಾಗಿ ಕರುನಾಡಿನ ನರವಾಗಿ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ, ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನ ಕಟ್ಟಿ ಸಕಲ ಜೀವಾವಳಿಗೆ ಲೇಸನ್ನ ಬಯಸಿರುವ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು ಹಾಲ್ವಿ ಚರಣಗಿರಿ ಶಿವಯೋಗೀಶ್ವರ ಸಂಸ್ಥಾನ ಮಠದ ಮಹಾತಪಸ್ವಿ ಮಹಾಮಹಿಮರಾದ ಕರ್ತೃ ಮಹಾಂತ ಶಿವಯೋಗಿಗಳವರ ಜಂಗಮ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆ ಭವ್ಯ ಪರಂಪರೆಯ ಮಹಾಮಹಿಮರಾಗಿರುವಂತಹ ರುದ್ರಮುನಿ ಶಿವಯೋಗಿಗಳನ್ನ ಭಕ್ತಿಯಿಂದ ನೆನೆದು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳನ್ನ, ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳನ್ನ ಭಕ್ತಿಯಿಂದ ನೆನೆದು ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಚ್ಚಿಗನೂರಿನ ಶ್ರೀ ಮಹಾಂತೇಶ್ವರ ಮಠದ 54ನೇ ವರುಷದ ಪುರಾಣ ಪ್ರವಚನ ಮಹಾರಥೋತ್ಸವ ತನ್ನಿಮಿತ್ತವಾಗಿ ಕಳೆದ 4 ದಿನಗಳಿಂದ ಅತ್ಯಂತ ಭಕ್ತಿಯಿಂದ ಸಾಗಿರುವ ಕನ್ನಡ ನಾಡಿನ ಇತಿಹಾಸ ಪುರುಷರು, ದಾಸೋಹದ ಪರಂಪರೆಗೆ ಬಹುದೊಡ್ಡ ಬೆಳಕನ್ನ ಚೆಲ್ಲಿರುವಂತಹ ಕನ್ನಡ ನಾಡಿನ ಇತಿಹಾಸದಲ್ಲಿ ನಡೆದಾಡುವ ದೇವರಾಗಿ ಬೆಳಕನ್ನ ಚೆಲ್ಲಿರುವ ಸಿದ್ಧಗಂಗೆಯ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರ ದಿವ್ಯ ಚರಿತಾಮೃತದ ಈ ಪರಮ ಪವಿತ್ರವಾದ ವೇದಿಕೆಯ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿ ಹಾಲ್ವಿ, ಕಚ್ಚಿಗನೂರು, ಉಳಿದೆಲ್ಲ ಶಾಖಾಮಠಗಳ ಒಡೆಯರು, ಭಕ್ತಾನುರಾಗಿಗಳು, ಸಮಾಜದ ಹಿತಚಿಂತಕರು ಆಗಿರುವಂತಹ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಅಭಿನವ ಮಹಾಂತ ಮಹಾಶಿವಯೋಗಿಗಳವರ ಜಂಗಮ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಲೋಕಾಪುರ ಹಿರೇಮಠದ ಮಹಂತ ದೇವರಲ್ಲಿ ಶರಣೆಂದು ನಮ್ಮೊಂದಿಗೆ ಸಂಗೀತದ ಸೇವೆಯನ್ನ ಕೈಯುತ್ತಿರುವಂತಹ ನಾಡಿನ ಹೆಸರಾಂತ ಗಾಯಕರಾದ ಶಂಕರಯ್ಯ ಸ್ವಾಮಿ ಆರ್ ಗುರುಮಠ್ ಅವರೇ, ಅತ್ಯುತ್ತಮವಾಗಿರುವಂತಹ ತಬಲಾ ಸಾಥನ್ನ ನೀಡುತ್ತಿರುವ ತಬಲಾ ಚತುರ
ಬಸವರಾಜ ಬನ್ನಿಗನೂರವರೇ ಈ 5ನೇ ದಿನದ ಅಪರೂಪದ ಕಾರ್ಯಕ್ರಮದಲ್ಲಿ ಅತ್ಯಂತ ಆಸ್ಥೆಯಿಂದ ಪಾಲ್ಗೊಂಡಿರುವ ಕರ್ಚಿಗನೂರಿನ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವಂತ ಎಲ್ಲ ಗುರು ಹಿರಿಯರೇ, ಶರಣ ಸದ್ಭಕ್ತ ಬಳಗವೇ, ಶ್ರದ್ಧೆಯ ನನ್ನ ತಾಯಂದಿರ ಬಳಗವೇ, ಸೇವಾಕರ್ತರೇ, ಇಂದಿನ ಈ ವೇದಿಕೆಯಲ್ಲಿ ಪರಮ ಪೂಜ್ಯರ ತುಲಾಭಾರವನ್ನು ಮಾಡುವುದರ ಮೂಲಕ ತಮ್ಮ ಭಾವಭಕ್ತಿಯನ್ನ ಅರ್ಪಣಾ ಮಾಡುತ್ತಿರುವಂತ ಎಲ್ಲ ತಾಯಂದಿರ ಬಳಗವೇ, ಯುವ ಬಳಗವೇ, ಅಂತರ್ಜಾಲದ ಈ ಮೀಡಿಯಾದ ಮೂಲಕ ಪ್ರವಚನದಲ್ಲಿ ಶ್ರವಣಾರ್ಥಿಗಳಾಗಿ ಪಾಲ್ಗೊಳ್ಳುವಂತ ನಾಡಿನ ಮೂಲೆ ಮೂಲೆಗಳಿಂದ ನಿತ್ಯವೂ ಕೂಡ ಆನಂದ ಪಡುತ್ತಿರುವಂತ ಎಲ್ಲ ಆತ್ಮೀಯ ಶರಣ ಸದ್ಭಕ್ತ ಬಳಗವೇ, ಯುವ ಬಳಗವೇ ಮತ್ತು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತ ಶರಣಾರ್ಥಿಗಳು. ಈ ಬದುಕು ಭಗವಂತ ನಮಗೆಲ್ಲ ಕೊಟ್ಟಿರುವಂತ ವರಪ್ರಸಾದ. ಅವನು ಕೊಟ್ಟ ಬದುಕನ್ನ ಅವನ ಅಪ್ಪಣೆಯಂತೆ ನಾವೆಲ್ಲರೂ ಕೂಡ ಈ ಭೂಲೋಕದಲ್ಲಿ ಮರ್ತ್ಯಲೋಕದಲ್ಲಿ ಕಳೆಯಲೇಬೇಕು. ನಮ್ಮ ಇಚ್ಛೆಗಿಂತ ಅವನ ಇಚ್ಛೆಯಂತೆ ಈ ಜಗತ್ತು ನಮ್ಮ ಜೀವನ ಸಾಗುತ್ತದೆ. ಮನುಷ್ಯರು ನಾವೇನೇನೋ ಇಚ್ಛೆಗಳನ್ನ ಇಟ್ಟುಕೊಂಡು ಬದುಕನ್ನು ಕಳೀತೇವೆ. ಆದರೆ ನಮ್ಮ ಇಚ್ಛೆಗಳು ಇಚ್ಛೆಗಳಾಗಿಯೇ ಉಳಿತಾವೆ ವಿನಃ ಅವನ ಇಚ್ಛೆ ಏನಿದೆ ಅವನ ಇಚ್ಛೆಯಂತೆ ಈ ಜಗತ್ತು, ಈ ಜಗತ್ತಿನ ಜೀವನ ಸಾಗಿ ಹೋಗುತ್ತದೆ. ಅದನ್ನೇ ಈ ಜಗತ್ತಿನಲ್ಲಿ ಭಾರತೀಯರು ಧರ್ಮಶಾಸ್ತ್ರಗಳಲ್ಲಿ ಜೀವನದ ಕರ್ಮ ಸಿದ್ಧಾಂತ ಅಂತ ತಿಳ್ಕೊಂಡು ಅದೊಂದು ಅದ್ಭುತವಾದ ಸಿದ್ಧಾಂತವನ್ನ ಈ ಜಗತ್ತಿಗೆ ಕೊಟ್ಟು ಅವನು ಹೇಗೆ ಇಡ್ತಾನೆ ಹಾಗೆ ಇರಬೇಕಾಗ್ತದೆ, ಅವನು ಏನು ಕೊಡ್ತಾನೆ ಅದನ್ನು ಉಣಬೇಕಾಗ್ತದೆ, ಅವನು ಎಂದು ನಮಗೆ ಅಪ್ಪಣೆಯನ್ನು ಕೊಟ್ಟು ಕರೀತಾನೆ ಅಂದು ಎಲ್ಲದನ್ನ ಬಿಟ್ಟು ಹೋಗಬೇಕಾಗ್ತದೆ. ಇದು ಬದುಕಿನ ಸತ್ಯ. ಇದನ್ನ ಮೀರಿ ನಡೆಯುವ ಶಕ್ತಿ ಈ ಜಗತ್ತಿನೊಳಗೆ ಯಾರಿಗೂ ಕೂಡ ಇಲ್ಲ. ಅವನು ಸೂತ್ರಧಾರಿ, ನಾವೆಲ್ಲರೂ ಪಾತ್ರಧಾರಿಗಳು. ಅವನು ಡೈರೆಕ್ಟರ್, ನಾವೆಲ್ಲ ಆಕ್ಟರ್ಗಳು. ಅವನು ಆಡಿಸಿದಂತೆ ಆಡುವ ಬೊಂಬೆಗಳು ನಾವೆಲ್ಲ. ಅದಕ್ಕೆ ಅದನ್ನು ವಿಧಿಯಾಟ ಅಂತ ತಿಳ್ಕೊಂಡು ಕರ್ಮ ಸಿದ್ಧಾಂತದಲ್ಲಿ ಕರೀತಾರೆ. ಅದನ್ನೇ ಡಿವಿಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಸುಂದರವಾಗಿ ಹೇಳಿದರು. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇವ, ಕುದುರೆ ನೀನು ಪಯಣಿಗನು, ಅವನು ಪೇಳಿದಂತೆ ಮದುವೆಗೋ ಮಸಣಕೋ, ಹೋಗೆಂದ ಕಡೆ ಹೋಗು ಪದ ಕುಸಿಗೆ ನೆಲವಿರುವುದು ಮಂಕುತಿಮ್ಮ. ಈ ಬದುಕು ಅನ್ನೋದು ಒಂದು ಜಟಕಾ ಬಂಡಿ ಇದ್ದ ಹಾಗೆ. ಆ ಬಂಡಿಯನ್ನು ಓಡಿಸುವಂತ ಯಜಮಾನ, ಒಡೆಯ, ಮಾಲೀಕ್ ಬೇರೆ ಇದ್ದಾನೆ. ಅವನನ್ನೇ ವಿಧಿ ಅಂತ ಕರೀತೇವೆ ನಾವೆಲ್ಲ. ನಾವೆಲ್ಲ ಪಯಣಿಗರು ಕುದುರೆ ಇದ್ದಂತೆ. ಕುದುರೆಯ ಲಗಾಮು ಅವನ ಕೈಯೊಳಗೆ. ಅವನು ಚಬಕ ಹಿಡ್ಕೊಂಡು ಕುದುರೆಗೆ ಪಟ್ಟನ್ನು ಕೊಟ್ಟಾಗ ಕುದುರೆ ಸಾಗಬೇಕಾಗ್ತದೆ. ಆ ಲಗಾಮನ್ನ ಬಿಗಿಯಾಗಿ ಹಿಡಿದಾಗ ನಿಲ್ಲಬೇಕಾಗ್ತದೆ. ಬಲಗಡೆ ಚೆಕ್ಕಿದ್ರೆ ಬಲಕ್ಕೆ ಹೋಗಬೇಕಾಗ್ತದೆ, ಎಡಗಡೆ ಚೆಕ್ಕಿದ್ರೆ ಎಡಕ್ಕೆ ಹೋಗಬೇಕಾಗ್ತದೆ. ಯಾಕೆ? ಲಗಾಮಿರೋದು ಅವರ ಕೈಯೊಳಗೆ.
ಅವನ ಕೈಯಲ್ಲಿ ಲಗಾಮು. ಎಷ್ಟು ಚಲೋ ಮಾತುಗಳನ್ನು ಹೇಳ್ತಾರೆ. ಕಣ್ಣಿಗೆ ಕಟ್ಟುವ ಉಪಮೆ ಉದಾಹರಣೆಯನ್ನು ಕೊಡ್ತಾರೆ. ಈ ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ. ಕುದುರೆ ನೀನ್ ಪಯಣಿಗ. ಒಂದಿಷ್ಟು ಪ್ರಯಾಣದ ಬದುಕನ್ನ ಮಾಡಲು ಪ್ರವಾಸಿಗರಂತೆ ಬಂದವರು ನಾವು ನೀವೆಲ್ಲ ಈ ಮರ್ತ್ಯ ಲೋಕಕ್ಕೆ. ನಾವ್ಯಾರೂ ಕೂಡ ಸ್ಥಿರವಾಗಿ ಈ ಜಗತ್ತಿನಲ್ಲಿ ಇರುವವರಲ್ಲ. ನಮಗಿಂತಲೂ ಮುಂಚೆ ಬಂದವರೆಲ್ಲ ಹೋಗಿದ್ದಾರೆ. ಒಂದು ದಿನ ನಾವು ಕೂಡ ಹೋಗುವವರಿದ್ದೇವೆ. ನಮ್ಮ ಹಿಂದೆ ಬಂದವರು ಕೂಡ, ಅವರೂ ಕೂಡ ಒಂದು ದಿನ ಹೋಗುವವರೇ. ಎಂತೆಂಥವರು ಹೋದರು ನೋಡ್ತೇವೆ ಜಗತ್ತಿನೊಳಗ. ಆದರೂ ಮನುಷ್ಯ ಅದನ್ನ ಮರೆತು ಬದುಕನ್ನ ಕಳೀತಾನೆ ಅಂತ ತಿಳ್ಕೊಂಡೇ ಬದುಕು ಸಾಗ್ತದ. ಎಲ್ಲೋ ಹೋಗುವುದನ್ನ ಇಂದ ಚಿಂತೆ ಮಾಡ್ಕೋತ ಕುಂತ್ರೆ ಜೀವನ ನಡೆಯೋದೇ ಹೆಂಗೆ, ಬದುಕು ಸಾಗೋದೇ ವಿಚಾರ ಮಾಡುವಂತ ಮಾತು. ಅದಕ್ಕಾಗಿನೇ ಬಲ್ಲವರು ಸಂಸ್ಕೃತದಲ್ಲಿ ಬಹಳ ಚಲೋ ಒಂದು ಮಾತನ್ನ ಹೇಳ್ತಾರೆ. ಅಸ್ಥಿರಂ ಜೀವಿತೇ ಲೋಕೆ, ಅಸ್ಥಿರಂ ಧನ ಯೌವನೆ, ಅಸ್ಥಿರಂ ಪುತ್ರ ಧಾರಾಶ್ಚ, ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಒಂದು 3-4 ಮಾತುಗಳನ್ನು ಹೇಳಿದ್ರು ಅವರು. ಅಸ್ಥಿರಂ ಜೀವಿತೇ ಲೋಕೆ, ಈ ಲೋಕದೊಳಗ ನಾವೇನು ಜೀವನವನ್ನು ಮಾಡ್ತಾ ಇದ್ದೇವೆ, ಈ ಜೀವನ ಅಸ್ಥಿರವಾಗಿರುವಂತದ್ದು, ಸ್ಥಿರವಾಗಿರುವಂತದ್ದಲ್ಲ. ಇದು ಯಾವಾಗ ಹೋಗ್ತದೋ ಗೊತ್ತೇ ಇಲ್ಲ. ಅದಕ್ಕೆ ಪುರಂದರದಾಸರು ಇದನ್ನ ನೀರ ಮೇಲಿನ ಗುರುಳೆ ಅಂತ ಹೇಳ, ಪಟ್ನ ಹೊಡಿತದ. ಎಷ್ಟು ಚಂದ ಹೇಳ್ತಾರೆ. ಅಸ್ಥಿರಂ ಜೀವಿತೇ ಲೋಕೆ. ಮತ್ತೆ ಅಸ್ಥಿರವಾಗಿರುವಂತವುಗಳು ಯಾವುವು ಅಂದ್ರೆ ಅಸ್ಥಿರಂ ಧನ ಯೌವನೆ. ನಾವು ಗಳಿಸುವ ಸಂಪತ್ತು, ಧನವೂ ಕೂಡ ಅದು ಅಸ್ಥಿರವಾಗಿರುವಂತದ್ದು. ಲಕ್ಷ್ಮಿ ಯಾರ ಮನೆಯೊಳಗೂ ಕೂಡ ಶಾಶ್ವತವಾಗಿ ಇತಿಹಾಸದೊಳಗೂ ಉಳಿದಿಲ್ಲ. ಅಜ್ಜನ ಕಾಲದೊಳಗಿದ್ದ ಸಿರಿವಂತಿಕೆಯ ಭೋಗ ಮೊಮ್ಮಗನ ಕಾಲಕ್ಕೆ ಇಲ್ಲದಂಗಾಗಿರುವಂತ ನಿತ್ಯದ ಉದಾಹರಣೆಗಳು ಸತ್ಯವಾಗಿ ಈ ಜಗತ್ತಿನೊಳಗ ನಮ್ಮೆಲ್ಲರಿಗೂ ಕಾಣುತ್ತಾರೆ. ಇಲ್ರಿ ಅವ್ರ ಹಂಗ ಅದಾರ, ನೋ ಚಾನ್ಸ್, ಅವಕಾಶವೇ ಇಲ್ಲ. ಧನ, ಸಂಪತ್ತು, ವೈಭೋಗ ಸ್ಥಿರ ಅಲ್ಲ. ಅದು ಒಂದು ಕಾಲದಾಗ ಇರ್ತದ, ಒಂದು ಕಾಲದಾಗ ಇಲ್ಲದಂಗ ಆಗ್ತದ. ಏರು ಪೇರು, ನೋವು, ನಲಿವು, ಕಷ್ಟ, ಸಮಸ್ಯೆ, ಸಂಕಟ, ಎಲ್ಲ ದುಃಖಗಳ ಮಧ್ಯದೊಳಗ ಮನುಷ್ಯನ ಬದುಕು ಸಾಗ್ತದೆ. ಅಸ್ಥಿರಂ ಧನ ಯೌವನೆ. ಯೌವನದೊಳಗ ನೋಡ್ಬೇಕು, ನಾನು ಹೆಂಗ ಇರ್ತೀನಿ ಅಂತಿರ್ತಾನ. ಯೌವನದೊಳಗ ನಾ ಹೆಂಗ ಇರ್ತೀನಿ ಅಂತಿರ್ತಾಳಾಕಿ. 5 ನಿಮಿಷಕ್ಕೊಮ್ಮೆ ಒಳಗೆ ಹೋಗಿ ಕನ್ನಡಿ ಮುಂದೆ ಮಾರಿ ನೋಡ್ಕೋತ, ಚಲು ಚಲು ಯೌವನ ಹಿಂಗ 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 ಅನ್ನೋದ್ರಾಗ ಮಗಿ ಆಗಿರ್ತಾವ. ಯಾಕಂದ್ರೆ ವಯಸ್ಸು ಕಳೆದೋಗಿರ್ತದೆ, ಮುಂದೆ ಆಗೋದೇನು. ಅದು ಕೂಡ ಸ್ಥಿರ ಅಲ್ಲ, ಶಾಶ್ವತ ಅಲ್ಲ. ಶಿಶು ಅವಸ್ಥೆ, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾವಸ್ಥೆ, ಒಂದು ದಿನ ಬದುಕಿನ ಕೊನೆ. ಅಸ್ಥಿರಂ ಧನ ಯೌವನೆ, ಅಸ್ಥಿರಂ ಪುತ್ರ ಧಾರಾಶ್ಚ. ಪುತ್ರರು, ಮಕ್ಕಳು, ಮೊಮ್ಮಕ್ಕಳು, ನಿನ್ನ ಮನೆತನದ ವಂಶ ಬಳಗ ಎಲ್ಲರೂ ಶಾಶ್ವತ ಅಂತ ತಿಳ್ಕೊಂಡಿದ್ದೀಯಲ್ಲ, ಇದು ಕೂಡ ಶಾಶ್ವತ ಅಲ್ಲ, ಇದು ಕೂಡ ಅಶಾಶ್ವತ. ಈ ಮಾತುಗಳನ್ನು ಹೇಳಿ ಬಂದವರು ಹೇಳಿದ್ರು. ಹಾಗಾದ್ರೆ ಯಾವುದು ಈ ಜಗತ್ತಿನೊಳಗೆ ನಿಜವಾಗಿ ಉಳಿಯುವಂತಹದ್ದು, ಯಾವುದು ಸ್ಥಿರವಾಗಿರುವಂತಹದ್ದು? ಇವೆಲ್ಲ ಅಸ್ಥಿರ ಅಂದ್ರು. ಮುಂದೆ ಹೇಳ್ತಾರ ಕೊನೆಯ ಮಾತಿನೊಳಗ ಸ್ಥಿರವಾದದ್ದು ಯಾವುದು ಅನ್ನುವುದನ್ನು ಹೇಳ್ತಾರ. ಧರ್ಮ ಕೀರ್ತಿ ದ್ವಯಂ ಸ್ಥಿರಂ.
ದ್ವಯಂ ಅಂದ್ರೆ ಎರಡು, ಒಂದು ಧರ್ಮ, ಒಂದು ಕೀರ್ತಿ. ನಿನ್ನ ಧರ್ಮ ನಿನ್ನನ್ನು ಉಳಿಸ್ತದ, ನಿನ್ನನ್ನು ಕಾಪಾಡುತ್ತದೆ. ನೀನು ಮಾಡಿದ ಸತ್ಕಾರ್ಯ ಅದು ನಿನಗೆ ಕೀರ್ತಿಯಾಗಿ ನಿನ್ನ ಬದುಕನ್ನು ಬೆಳಗುತ್ತದೆ. ಒಂದು ವೇಳೆ ಸತ್ಕಾರ್ಯವನ್ನ ಮಾಡಲಾರದೆ ದುಷ್ಕಾರ್ಯವನ್ನ ನೀನು ಮಾಡಿದಿ ಅಂದ್ರ ಅಪಕೀರ್ತಿ ಅನ್ನೋದು ಕಾಲ ಕಾಲಕ್ಕೂ ನಿನ್ನ ಕಾಡುತ್ತದೆ. ಇವೆರಡೇ. ಅದಕ್ಕೆ ಅನ್ನೋದಿಲ್ಲೇನ್ರಿ, ಏನೈತ್ರಿ ಜೀವನದೊಳಗ ಎಲ್ಲ ಇಲ್ಲೇ ಬಿಟ್ಟು ಹೋಗೋದದ, ಹೋಗೋ ಮುಂದೆ ಏನು ತಗೊಂಡು ಹೋಗೋದದ ರೀ? ಏನೂ ತಗೊಂಡು ಹೋಗಂಗಿಲ್ಲ. ಇರೋತನ ಬೆಳ್ಳಿ ಹಾಕೋ, ಬಂಗಾರ ಹಾಕೋ, ವಜ್ರ ಹಾಕೋ, ವೈಡೂರ್ಯ ಹಾಕೋ, ಎಲ್ಲ ಹಾಕೊಂಡಿರು. ನೀವು ಹೋದ್ಗಳು ತಕ್ಕೊಳ್ಳೋರು ಬೇರೆ ಕುಂತಾರ ಕಾಯ್ಕೋತ, ತಕ್ಕೊಂಡ ಮೇಲೇನೋ ಹೊಡ್ಕೋತಾರ ಬಾಯಿ ಬಾಯಿ, ಇಲ್ಲಾಂದ್ರೆ ಸುದ್ದಿನ ಮಾಡಂಗಿಲ್ಲ. ಎಲ್ಲೆಲ್ಲಿ ಏನೇನದಾವ ಎಲ್ಲವೂ ಪಚ್ಚಿ ಮಾಡ್ಕೊಂಡು ಇಟ್ಕೊಂಡ ಮೇಲೇನೆ ಪಬ್ಲಿಷ್ ಮಾಡೋದು, ಸುದ್ದಿ ಮಾಡೋದು. ಹೌದಲ್ಲ? ಅದಕ್ಕಾಗಿ ಏನು ತಗೊಂಡು ಹೋಗ್ತಿ ಜೀವನದೊಳಗ ಅಂದ್ರ ಜ್ಞಾನಿಗಳು ಹೇಳ್ತಾರ ಎರಡ. ಮೂರನೇದು ತಗೊಂಡು ಹೋಗಾಕ ಈ ಜಗತ್ತಿನೊಳಗ ಚಾನ್ಸೇ ಇಲ್ಲ, ಯಾರಿಗೂ ಇಲ್ಲ. ಅವ್ರು ಯಾರೇ ಇಲ್ಲ, ಎರಡ ತಗೊಂಡು ಹೋಗಾಕ ಬರ್ತದೆ. ಏನ್ರಿ ಅಪ್ಪ ಹೇಳೇ ಬಿಡ್ರಿ, ಮತ್ತ ಅವನು ತೆಗೆದಾರ ಇಟ್ಕೋತೀವಿ ಅಂತೀರಿ. ಹೋಗೋ ಮುಂದೆ ತಗೊಂಡು ಹೋಗೋ, ತಗೊಂಡು ಹೋಗಲಾರ್ದು ಇಲ್ಲೇ ಬಿಡೋಣ. ತಗೊಂಡು ಹೋಗೋವನ್ನ ತೆಗೆದಿಟ್ಕೋತೀವಿ. ಏನ್ ಇಟ್ಕೋಬೇಕು ಹೇಳ್ರಿ? ಎರಡೇ ಎರಡು, ಒಂದು ಚಲೋ, ಒಂದು ಕೆಟ್ಟ. ಹೋಗೋ ಮುಂದೆ ಏನ್ ಬರ್ತದ ನಮ್ ಕೂಡ ಅಂದ್ರೆ ಮಣ್ಣು ಕೊಡಾಕ ಬಂದವರೆಲ್ಲ ಮಣ್ಣು ಕೊಟ್ಟು ಗಿಡದ ಕೆಳಗೆ ನಿಂತಾಗ ಅಂತಿರ್ತಾರ, ಬಹಳ ಚಲೋ ಇದ್ದ, ಊರಿಗೆ ಉಪಕಾರ ಮಾಡ್ತಿದ್ದ, ಧರ್ಮವಂತಿದ್ದ, ಪುಣ್ಯವಂತಿದ್ದ, ತಂದೆ ತಾಯಿಗಳನ್ನು ಬಂದು ಬಹಳ ಚಂದ ನೋಡ್ಕೊಳ್ತಿದ್ದ, ಬಹಳ ಚಂದ ಎಲ್ಲರೂ ಕೂಡ ಮಾತಾಡ್ತಿದ್ದ, ಚಲೋ ಚಲೋ ಚಲೋ. ನೋಡಿ, ಇದು ಒಂದನ್ನೇ ತಗೊಂಡು ಹೋಗೋದು ಆ ಕಡೆ ಮಣ್ಣು ಕೂಡಿ ಹೋಗೋ ಮುಂದೆ. ಅದು ಅವ್ರು ಸುಡುಗಾಡಿ ದಾಟಿ ಬರೋತನ ಇಟ್ಟು ಮಾತಾಡಿ ಬಂದು ಬಿಡ್ತಾರೆ. ಮುಂದ 11ನೇ ದಿವಸದ ಹೋಳಿಗೆ ಹುಗ್ಗಿ ಉಣ್ಣೋ ಮುಂದೆ ಒಂದಿಟ್ಟು ಮಾತಾಡ್ತಾರೆ. ಹೌದಲ್ರಿ? ಇದು ಒಂದು ಚಲೋ ಚಲೋ, ಬಹಳ ಚಲೋ ಇರಬೇಕಿತ್ತು ಅಂತ. ಇನ್ನೊಂದು ತಗೊಂಡು ಹೋಗೋದು ಕೆಟ್ಟ. ಏನ್ ಕೆಟ್ಟ ಸುಮಾರು ಇದ್ದನ್ರಿ, ಜೀವನದುದ್ದಕ್ಕೂ ಬರೇ ಕೆಟ್ಟದಾಗ ಮಾಡಿದ. ಮನೆಗೆ ಚಲೋ ಮಾಡ್ಲಿಲ್ಲ, ಮನೆಯಾಗಿರೋರಿಗೆ ಚಲೋ ಮಾಡ್ಲಿಲ್ಲ, ಓಣಿಗೆ ಚಲೋ ಆಗ್ಲಿಲ್ಲ, ಊರಿಗೆ ಚಲೋ ಆಗಲಿಲ್ಲ. ಏನ್ ಕೊಡಿರಿ ಇದು? ಹುಟ್ಟಿದಾಗ ಸಾಯ್ಬೇಕಾಗಿತ್ತು ಹಿಂಗಂತ. ಇವೆರಡ ನೋಡ್ರಿ ಸರ್ಟಿಫಿಕೇಟ್ ಬರೋದು ನಮ್ಮ ಜೊತೆಗೆ. ಮೂರನೇದು ಇಲ್ರಿ ಈ ಜಗತ್ನ್ಯಾಗ. ಈ ಎಲ್ಲ ವಿಧಿ ಕರ್ಮದ ಮಾತುಗಳನ್ನ ನಿಮ್ಮ ಮುಂದೆ ಯಾಕೆ ನಾನು ಬಿಚ್ಚಿಡ್ತಾ ಇದ್ದೇನೆ ಅಂದ್ರೆ, ವಿಧಿಯ ಆಟದ ಮುಂದೆ ನಾವೆಲ್ಲರೂ ಕೂಡ ಶರಣಾಗಲೇಬೇಕು. ಕುದುರೆ ನೀನ್ ಪಯಣಿಗ, ಮದುವೆಗೋ ವಸಣಕೋ ಹೋಗೆಂದ ಕಡೆ ಹೋಗು. ಟಾಂಗ ಜಟಕ ಗಾಡಿ ಹೊಡೆಯುವಂತ ವಿಧಿ ಸಾಹೇಬ ಮಾಲೀಕ ನಿನ್ನನ್ನ ಮದುವೆ ಕಡೆನೂ ಕರ್ಕೊಂಡು ಹೋಗ್ಬೋದು, ಇಲ್ಲ ನಿನ್ನನ್ನ ಮಸಣದ ಕಡೆನೂ ಕೂಡ ಕರ್ಕೊಂಡು ಹೋಗ್ಬೋದು. ಹೋಗೆಂದ ಕಡೆ ಹೋಗು. ಪದ ಖುಷಿಯೇ ನೆಲವಿರುವುದು ಮಂಕುತಿ. ಕೊನೆಗೆ ಕಾಲು ಜಾರಿ ಬಿದ್ರ ಬದುಕಿನ ಕೊನೆ ಆದ್ರ ಏನು ನಿನಗೆ ಸಿಗ್ತದಂದ್ರ, ನೀ ಏನು ಬಿದ್ದಿರ್ತೀಯಲ್ಲ, ನೀನು ಬಿದ್ದಿರುವಷ್ಟೇ ಭೂಮಿ ಮಾತ್ರ ನಿನಗೆ ಸಿಗುತ್ತದೆ ವಿನಃ ಈ ಜಗತ್ತಿನೊಳಗೆ ಏನೂ ಸಿಗುವಂತದ್ದಿಲ್ಲ. ಅಂತಹ ವಿಚಿತ್ರವಾದ ವಿಧಿಯ ಆಟ ನಮ್ಮ ಪುರಾಣದ ಮಹಾಮಹಿಮನಾಗಿರುವಂತ ಈ ಪೂಜ್ಯರ ಬದುಕಿನೊಳಗೆ ನಡೆದು ಹೋಯಿತು. 7-8 ವರ್ಷದ ಬಾಲಕನಾಗಿರುವಂತ ಶಿವಣ್ಣನ ಬದುಕಿನೊಳಗ, ವೀರಾಪುರದೊಳಗ ಅವ್ವನ ಅಕ್ಕರೆಯ ಪ್ರೀತಿಯ ಅಪ್ಪುಗೆಯ ಆನಂದದೊಳಗ ಅವ್ವನ ನಲ್ಮೆಯ ಮಾತುಗಳನ್ನು ಕೇಳ್ತಾ, ಪ್ರೀತಿಯ ನುಡಿಗಳನ್ನು ಕೇಳ್ತಾ, ಅವ್ವನ ಅಪ್ಪುಗೆಯಲ್ಲಿ ಬೆಳೆದಿರುವಂತ ಶಿವಣ್ಣ ನಿನ್ನೆ ಕೇಳಿರಿ ಚರಿತ್ರೆಯೊಳಗ ಹಡೆದ ತಾಯಿಯಾಗಿರುವಂತ ಗಂಗಮ್ಮನನ್ನ ಕಳೆದುಕೊಂಡ.
ಗಂಗಮ್ಮ ಶಿವನ ಪಾದ ಸೇರಿದಳು. ಇದನ್ನೇ ವಿಧಿಯ ಆಟ ಅಂತ ಕರೆಯುವುದು. ಯಾರ ಬದುಕಿನೊಳಗ ಯಾವ ಪ್ರಸಂಗಗಳು ಯಾವ ರೀತಿಯೊಳಗೆ ನಡೆದು ಹೋಗ್ತಾವೋ ಹೇಳಲಿಕ್ಕೆ ಬರುವುದೇ ಇಲ್ಲ. ಬಹುಶಃ 8 ಅನ್ನುವಂತ ಈ ವಯಸ್ಸಿನ ಗಂಟೇನಿದೆಯಲ್ಲ, ಇತಿಹಾಸದ ಪುಟಗಳನ್ನು ನಾವು ತೆಗೆದು ನೋಡಿದಾಗ ದೊಡ್ಡ ದೊಡ್ಡ ಮಹಾನುಭಾವರ ಬದುಕಿನೊಳಗ 8ನೇ ವರ್ಷ ಅನ್ನೋದು ಬಹಳ ವಿಚಿತ್ರವಾಗಿರುವಂತ ಲೀಲೆಯಾಗಿ ಅವರ ಬದುಕಿನೊಳಗ ನಡೆದಿರುವಂತ. ಬಸವಣ್ಣ 8ನೇ ವಯಸ್ಸಿಗೆ ಮನೆಯನ್ನ ಬಿಟ್ಟ. ಜೈನ ಧರ್ಮದ 24ನೇ ತೀರ್ಥಂಕರ ಭಗವಾನ್ ಮಹಾವೀರ ಸ್ವಾಮಿ 8ನೇ ವಯಸ್ಸಿಗೆ ಮನೆಯನ್ನ ಬಿಟ್ಟು, ಹುಬ್ಬಳ್ಳಿಯ ಸಿದ್ಧಾರೂಢರು ಬೀದರ್ ಜಿಲ್ಲೆಯ ಚಳಕಾಪುರದಿಂದ 8ನೇ ವಯಸ್ಸಿಗೆ ಮನೆಯನ್ನ ಬಿಟ್ಟು, ಎಷ್ಟು ಜನರ ಬದುಕಿನೊಳಗೆ. ಹಾಗೆಯೇ 8ನೇ ವಯಸ್ಸಿನೊಳಗ ಹಡೆದ ತಾಯಿಯಾಗಿರುವಂತ ಮಮತಾಮಯಿಯಾಗಿರುವಂತ 13 ಜನ ಮಕ್ಕಳಿಗೆ ಜನ್ಮ ನೀಡಿರುವಂತ ಜನ್ಮದಾತೆ, ತುಂಬಿದ ಕೊಡದಂತೆ ಕರುಣೆಯನ್ನು ತೋರುವಂತ ಗಂಗಾಂಬೆ ಗಂಗಮ್ಮ ತೀರಿ ಹೋದಲ್ಲ. ಆ ದುಃಖ ವೀರಾಪುರದ ಪಟೇಲ ಹೊನ್ನೇಗೌಡರ ಮನೆಯನ್ನ ಆವರಿಸುತ್ತದೆ. 5 ಜನ ಹೆಣ್ಣು ಮಕ್ಕಳು, 7 ಜನ ಗಂಡು ಮಕ್ಕಳು, ಕೊನೆಯ ಮಗುವೆ ಶಿವಣ್ಣ. ಅವರೆಲ್ಲ ಹಿರಿಯರು. ಅತ್ಯಂತ ಕಿರಿಯ ವಯಸ್ಸಿನ ಬಾಲಕ ಶಿವಣ್ಣ ಅವ್ವನನ್ನ ಕಳೆದುಕೊಂಡ ನೋವಿನೊಳಗ ನಿತ್ಯ ನಿತ್ಯ ದುಃಖವನ್ನು ಪಡ್ತಾ ಇರುವಾಗ ಈ ವಿಧಿಯ ಆಟಕ್ಕೆ ಕೈ ಮುಗಿದು ಕೂತಿರುವಂತ ತಂದೆ ಪನ್ನಪ್ಪ ಗೌಡರು ಎಲ್ಲ ಶಾಸ್ತ್ರಗಳನ್ನ ಬಲ್ಲವರಾಗಿದ್ದರು. ಬಂದದ್ದನ್ನ ಶಿವಕೊಟ್ಟ ಪ್ರಸಾದ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಿದರು. ಕಾರಣ, ಯಾವಾಗ ಬದುಕು ಕೊನೆ ಆಗ್ತದೋ ಅದು ಅವನ ಇಚ್ಛೆ. ಅದಕ್ಕಾಗಿ ಇಚ್ಛೆ ಅನ್ನುವಂತ ಶಬ್ದವನ್ನ ನಾನು ಬಳಸಿಕೊಂಡೇನೆ. ನಮ್ಮ ಇಚ್ಛೆಗಳು 108, ಆದರೆ ಅವನ ಇಚ್ಛೆಯೇ ನಿಜವಾದ ಇಚ್ಛೆ. ಅದಕ್ಕಾಗಿ ಬಸವಣ್ಣನವರು ಹೇಳ್ತಾರೆ, ಎಷ್ಟು ಚಲೋ ಹೇಳ್ತಾರೆ ಒಂದು ಮಾತನ್ನ. ಹೇ ಪರಮಾತ್ಮ, ಲಿಂಗ ತಂದೆ ಶಿವ, ನೀ ಹುಟ್ಟಿಸಿದಲ್ಲಿ ಹುಟ್ಟದೆ, ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ. ನೀ ವಿರಿಸಿದಲ್ಲಿ ಇರದೆ ಎನ್ನ ವಶವೇ ಅಯ್ಯ. ಕರ್ತೃ ಕೂಡಲ ಸಂಗಮದೆ. ಎಂತ ಅನುಭವದ ಮಾತು. ನೀ ಎಲ್ಲಿ ಹುಟ್ಟಿಸ್ತೀಯ ಅಲ್ಲಿ ಹುಟ್ಟುತ್ತೀನಿ, ನೀ ಎಲ್ಲಿ ಬೆಳೆಸ್ತೀನಿ ಅಲ್ಲಿ ಬೆಳಿತೀನಿ, ನೀ ಎಲ್ಲಿ ಇರಬೇಕು ಅಂತ ನನ್ನ ಬದುಕಿನೊಳಗ ಆ ಸ್ಥಾನದ ಗಂಟನ್ನ ಹಾಕಿದ್ದೀಯ, ಆ ನೆಲದೊಳಗೆ ನನ್ನ ಬದುಕನ್ನ ಕಳೀತೀನಿ. ಒಂದು ದಿನ ನೀನು ಕರೆದಾಗ ನಾನು ಬರ್ತೇನೆ ಪರಮಾತ್ಮ. ಇದುವೇ ಜೀವನದ ಸತ್ಯ. ಹುಟ್ಟು ಸಾವು ಇವೆರಡೂ ನಮ್ಮ ಕೈಯೊಳಗಿಲ್ಲ. ಆದ್ರೆ ಹುಟ್ಟು ಸಾವಿನ ಮಧ್ಯದೊಳಗಿರುವಂತ ಬದುಕನ್ನ ಮಾತ್ರ ಪ್ರಾಮಾಣಿಕತನದಿಂದ ಬಳಸಿಕೊಳ್ಳುವಂತ ಯೋಗವನ್ನ ಭಗವಂತ ನಮ್ಮ ಬದುಕಿನೊಳಗೆ ಕೊಟ್ಟಿದ್ದಾನೆ. ಇಂಥ ಅರಿವಿನ ಎಚ್ಚರಿಕೆಯಲ್ಲಿ ಹೊನ್ನಪ್ಪ ಗೌಡರು ಇರುವಾಗ ಮುಂದೆ ಶಿವಣ್ಣನ ಬದುಕಿನೊಳಗ ಏನೇನು ನಡೀತದೆ ಅನ್ನುವ ವಿಚಾರವನ್ನ ಪುರಾಣದೊಳಗ ಕವಿಗಳು ಮುಂದಿನ ನುಡಿಗಳಲ್ಲಿ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಸಂಪ್ರದಾಯದಂತೆ ಆ ಪುರಾಣದ ನುಡಿಗಳನ್ನು ಓದುತ್ತಾ ಪರಮ ಪೂಜ್ಯರ ದಿವ್ಯ ಚರಿತಾಮೃತದ ಮುಂದಿನ ಚರಿತ್ರೆಯನ್ನ ನಾವೆಲ್ಲ ಭಕ್ತಿಯಿಂದ ಕೇಳೋಣ. ಸಂಸಾರದ ಗಳಿಕೆ ಮರಿದಿಯ ಪಾಲಾದಾಗ ಹತ್ತಿತಲ್ಲ ನಿನ ಬಂದು ಹೋಗ. ಅದು ನಾನು ಹಾಕುವ ಬಸವನ
ಚಿಂತಿಲ್ಲ ಕೂಡುವುದೈತೆ ಜೊತೆಯುಗ ಮನೆಯಾಗ ಚಿಂತಿಲ್ಲ ಕೂಡುವುದೈತೆ ಜೊತೆಯುಗ ಮನೆಯಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲ ಕೂಡುವುದೈತೆ ಜೊತೆಯುಗ ಮನೆಯಾಗ ಚಿಂತಿಲ್ಲ ಕೂಡುವುದೈತೆ ಜೊತೆಯುಗ ಮನೆಯಾಗ ಹರಿವ ನೀರು ನನ್ನ ಜೀವನ ಮೂರು ದಿನದ ಹಿರಿಯನ ಹರಿವ ನೀರು ನನ್ನ ಜೀವನ ಮೂರು ದಿನದ ಹಿರಿಯನ ಸಂಸಾರ ಎಂಬುದು ಒಂದು ಸಾಗುವ ಕೈನ ಸಂಸಾರ ಎಂಬುದು ಬಂತು ಸಾಗುವ ಕೈನ ಯಾತಕ ಸೋಗಿ ಮಾದಕಗಳಿಗೆ ಯಾತಕ ಸೋಗಿ ಮಾದಿನಿಗಳಿಗೆ ಸಾವು ಬರುವುದು ನಿನ್ನರು ಹುಡುಕಿ ಏನೈತಿ ಜೀವನದಾಗ ಹೋಗುತ್ತೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುತ್ತೈತಿ ಮಣ್ಣಾಗ ಚಿಂತಿಲ್ಗ ಕೂಡುವುದೈತೆ ಜೊತೆಯುಗ ಮನೆಯಾಗ ಚಿಂತಿಲ್ಗ ಕೂಡುವುದೈತೆ ಜೊತೆಯುಗ ಮನೆಯಾಗ ಮನದಲ್ಲಿ ಒಂದು ಬದುಕಿನ ಚಿಂತಿ ಮಾಡಲಾಗ ಬಾಳಿಗೆ ಶಾಂತಿ ಮನದಲ್ಲಿ ಒಂದು ಬದುಕಿನ ಚಿಂತಿ ಮಾಡಲಾಗ ಬಾಳಿಗೆ ಶಾಂತಿ ಸಂಧಿ ತಿಳಿದ ಬಳಿಕ ಬಾಳಿಗೆ ಹೋಗಿ ನೀ ಕುಂತಿ ಸಂಧಿ ತಿಳಿದ ಬಳಿಕ ನೀನು ಬಾಳಿಗೆ ಹೋಗಿ ನೀ ಕುಂತಿ ಕಟ್ಟಿದ ಬುದ್ಧಿ ಇಲ್ಲೇ ಬುದ್ಧಿ ಕಟ್ಟಿದ ಬುದ್ಧಿ ಇಲ್ಲೇ ಬುದ್ಧಿ ಕಡಿಗೆ ನೀರಾದ ಕರಗಿಲ್ಲದ ಕಟ್ಟಿ ಏನೈತಿ ಜೀವನದಾಗ ಹೋಗುತ್ತೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುತ್ತೈತಿ ಮಣ್ಣಾಗ ಚಿಂತಿಲ್ಲ ಹೋಗುತ್ತೈತಿ ಜೊತೆಯುಗ ಮನೆಯಾಗ ಚಿಂತಿಲ್ಲ ಹೋಗುತ್ತೈತಿ ಜೊತೆಯುಗ ಮನೆಯಾಗ ಸವಿಯ ಮುಂದಿ ಸಂಸಾರದಾಗ ಗಳಿಕೆ ಮಾಡಿದೆಯ ಬರದಾಗ ಸವಿಯ ಮುಂದಿ ಸಂಸಾರದಾಗ ಗಳಿಕೆ ಮಾಡಿದೆಯ ಬರದಾಗ ಹತ್ತಿ ಕಲ್ಲ ನಿನಗೊಂಡು ಹೋಗ ಅದು ಯಮನು ಹಾಕುವ ಹಗ್ಗ ಹತ್ತಿ ಕಲ್ಲ ನಿನಗೊಂಡು ಹೋಗ ಅದು ಯಮನು ಹಾಕುವ ಹಗ್ಗ ಬಸವನ ಬಾಲ ನಿನಗಡೆಯೊಂದು ಬಸವನ ಬಾಲ ನಿನಗಡೆಯೊಂದು ನಿನಗನು ನನಿ ನೀ ನನಗಾಗ
ಸಹಿಸಲಾಗದಿಹ ಕಂಡರಿಯದು ಹಿಸಲ ಸಖ್ಯವಾದ ಘಾತುಕವ ತಂದೊಡ್ಡಿ ಯೋಚನೆಗೆ ಇಂಬಾಯ್ತು ನೀ ತೆಗೆದು ಜಗದೊಳಗೆ ಶಾಶ್ವತವ ದೇನಿರದು ಶಾಶ್ವತನ ಜಗದೊಳಗೆ ಏನಿರದು ಭೂತಗಳ ಸಮ್ಮಿಲನ ದೇಹವಿದು ಮರೆಯಾಗ್ರದೊಂದಿನದಿ ಎಷ್ಟರೊಳಗೆ ಮರೆಯಾಗ್ರ ಒಂದಿನದಿ ಎಷ್ಟರೊಳಗೆ ವರಸದಿಯು ನಡೆಯಲ್ಗೆ ಹೊನ್ನಪ್ಪ ಗೌಡರಿಗೆ ಕಿರಿತನಯ ಶಿವಪನದೇ ಬಹು ಚಿಂತೆಯಾಗಿರುವುದು ಪುರಸನಿಹದಿರುವಂತ ಪಾಲನಾ ಹಳ್ಳಿಯೋಳ್ ಪ್ರಾಥಮಿಕ ಹಂತವದು ತಾಂ ಸರಳದಲ್ಲಿ ಮುಗಿದಿಹುದು ಮುಂದೆಲ್ಲಿ ಕಲಿಸುವುದು ಇರಮವನು ಮದ ಬಿಟ್ಟು ಮತ್ತೆಲ್ಲಿ ಬಹುದಿನವು ಸರಳೆಲ್ಲವನನ್ನು ಬೆಳೆಸುವುದು ಸಾಕುವುದು ಸರಳೆಲ್ಲವನನ್ನು ಬೆಳೆಸುವುದು ಸಾಕುವುದು ಎಂತೆಂದು ಯೋಚಿಸುತ್ತಿರೆ ಯೋಚಿಸುತ್ತಿರೆ ಗೌಡರ ಕಿರಿಮಗಳು ಗೌರಕ್ಕ ತಮ್ಮನನು ನೋಡಿಕೊಳ್ಳುವೆನೆಂದು ಹೇಳಲ ಸಮಯದಿ ಬೇಡನದೆ ಕೆಲವು ದಿನ ಬಿರದೆಂದು ಕಲಿಸಿ ಹಲಗುಂಡಿಗೆ ಯವರೂರಿಗೆ ಅವರೂರಿಗೆ ಕಾದಿಸುವ ಶಿವನನ್ನು ಬೆಳೆಸುವುದು ಜಡವಾಯಿತು ಆಡಲಿತ ಹುಳನನು ಪುರದೆಡೆಗೆ ಕರೆತಾದು ಗೌಡರದು ತಮ್ಮಯ ಹಿರಿಮಗಳು ನಾಗವಲ್ಲಿಯ ಪುಟ್ಟ ಹೊನ್ನಮ್ಮನ ನಾಗವಲ್ಲಿಯ ಹಿರಿಯ ಮಗಳು ಪುಟ್ಟಮ್ಮ ಹೊನ್ನಮ್ಮನ ಹೊನ್ನಮ್ಮನ ಸಾಂಬಲೈನವ ಪಾರ್ವದೇವನ ಶಿವ ಹರ ಹರ ಮಹಾದೇವ. ಅವ್ವನನ್ನ ಕಳೆದುಕೊಂಡು ನಿತ್ಯ ದುಃಖಿಯಾಗಿರುವಂತ ಕಿರಿಯ ಕೊನೆಯ ಮಗ ಶಿವಣ್ಣ ಬಾಲ್ಯಾವಸ್ಥೆಯಲ್ಲಿ ಅಕ್ಕರೆಯನ್ನು ನೀಡುವಂತ ಅವ್ವ ಇಲ್ಲದೆ ನಿತ್ಯ ನಿತ್ಯ ದುಃಖ ಪಡುವುದನ್ನು ನೋಡಿ ಹೊನ್ನೇಗೌಡರು ಚಿಂತೆಗೆ ಒಳಗಾಗ್ತಾರೆ. ಕೊನೆಯ ಮಗ ಚಿಕ್ಕವನಾಗಿರುವಾಗ ಅಕ್ಕರೆಯ ಮಡದಿಯಾಗಿರುವಂತಹ ಗಂಗಮ್ಮ ಶಿವನ ಪಾದ ಸೇರಿ ಹೋಗಿರುವುದನ್ನ ಗೌಡರು ನಿತ್ಯ ನೆನೆಸಿಕೊಂಡು ವ್ಯಥೆ ಪಡ್ತಾ ಇದ್ದಾರೆ. ಚಿಂತೆ ಇಲ್ಲದೆ ಇರುವ ಬದುಕೇ ಇಲ್ಲ ಈ ಜಗತ್ತಿನೊಳಗೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಚಿಂತೆಗಳು, ಒಂದೊಂದು ರೀತಿಯ ಪ್ರಸಂಗಗಳು ಮನುಷ್ಯನ ಜೀವನದೊಳಗ ಚಿಂತೆಯಾಗಿ ಕಾಡುತ್ತವೆ. ನಿಶ್ಚಿಂತರು ಯಾರೂ ಕೂಡ ಇಲ್ಲ. ಒಂದಿಲ್ಲ ಒಂದು ಚಿಂತೆ. ಬಹಳ ಪ್ರಾಮಾಣಿಕವಾಗಿ ಮನುಷ್ಯರು ನಾವು ವಿಚಾರ ಮಾಡುವುದಾದ್ರೆ ಚಿಂತೆ ಇಲ್ಲದೆ ಇರೋರು ಯಾರು ಅನ್ನುವಂತ ಪ್ರಶ್ನೆಯನ್ನ ಮಾಡಿಕೊಂಡ್ರ ಸಂತ ಕಬೀರದಾಸರು ತಮ್ಮ ದೋಹೆಯಲ್ಲಿ ಒಂದು ಮಾತನ್ನ ಹೇಳ್ಯಾರ.
ಯಾರು ಹುಟ್ಟಿಲ್ಲ ಅವರಿಗೆ ಚಿಂತೆನೇ ಇಲ್ಲ, ಯಾರು ಸತ್ತಾರ ಅವರಿಗೆ ಚಿಂತೆನೇ ಇಲ್ಲ. ಯಾರ್ಯಾರು ಬದುಕನ್ನ ಕಳೀತಾರ ಅವರೆಲ್ಲರಿಗೂ ಕೂಡ ಚಿಂತೆಗಳಿದ್ದಾವೆ. ಅದಕ್ಕಾಗಿನೇ ಕನ್ನಡದ ಕವಿಯೊಬ್ಬ ಸಿ ಅಂಕಪ್ಪ ಅಂತ ತಿಳ್ಕೊಂಡು ಮೈಸೂರಿನವರು, ನಾವು ಮೈಸೂರಿನ JSS ಗುರುಕುಲದಲ್ಲಿ ಅಧ್ಯಯನ ಮಾಡುವ ಕಾಲದೊಳಗ ಅವರಿದ್ರು. ಒಳ್ಳೆ ಕವಿಗಳು, ನಾಟಕಗಳನ್ನು ರಚನೆ ಮಾಡ್ತಿದ್ರು. ಅವರದೊಂದು ಪ್ರಾರ್ಥನಾ ಗೀತೆಯನ್ನ ನಮ್ಮ ಗುರುಕುಲದಲ್ಲಿ ಇರುವಂತ 90 ಜನ ಒಟುಗಳು ನಾವು ನಿತ್ಯವೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ವಿ. ಅದು ಸುತ್ತೂರಿನ ಜಗದ್ಗುರು ಶಿವರಾತ್ರೀಶ್ವರರ ಪ್ರಾರ್ಥನೆ. ಆ ಪ್ರಾರ್ಥನೆಯೊಳಗೆ ಒಂದೆರಡು ಅಪರೂಪದ ನುಡಿಗಳನ್ನ ಅವರು ರಚನೆ ಮಾಡ್ಯಾರ. ಚಿಂತೆಯ ಮಾಡುವ ಸಂತೆಯು ಈ ಭುವಿ, 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 ಸಂತಸವೆಲ್ಲಿದೆ ಇಲ್ಲಿ, ಸಂತಸವೆಲ್ಲಿದೆ ಇಲ್ಲಿ, ಸಂತಸವೆಲ್ಲಿದೆ ಇಲ್ಲಿ, ಇಲ್ಲಿ ಸಂತಸವೇ ಇಲ್ಲ, ಬರೇ ಚಿಂತೆ ಚಿಂತೆ ಚಿಂತೆ. ಅದಕ್ಕೆ ಈ ಶಬ್ದ ಬಳಸಿದ್ರವರು. ಚಿಂತೆಯ ಮಾಡುವ ಸಂತೆಯು ಈ ಭುವಿ, ಈ ಜಗತ್ತು, ಈ ದುನಿಯಾ, ಈ ಪ್ರಪಂಚ. ಒಂದಿಲ್ಲ ಒಂದು ರೀತಿಯ ಚಿಂತೆ, ಒಂದಿಲ್ಲ ಅಂದ್ರೆ ಒಂದು ಚಿಂತೆ, ಒಂದಾದ ಮೇಲೆ ಒಂದು ಚಿಂತೆ. ಚಿಂತೆ ಇಲ್ಲದೆ ಬದುಕು ನಡೆಯುವುದೇ ಇಲ್ಲ. ಹೊನ್ನಪ್ಪ ಗೌಡರ ಬದುಕಿನೊಳಗ ಮಡದಿ ಅಗಲಿದ ಚಿಂತೆ. ಚಿಕ್ಕ ಮಗನಾಗಿರುವಂತ ಶಿವಣ್ಣನನ್ನು ನೋಡಿ ಆತನ ದುಃಖವನ್ನ ಕಂಡು ಮಮ್ಮಲ ಮರಗಿ ಮಗನನ್ನ ಬಿಗಿದಪ್ಪಿ ಮುದ್ದಾಡ್ತಾ ತಲೆ ಮೇಲೆ ಕೈ ಆಡಿಸ್ತಾ ಪ್ರೀತಿಯ ಅಕ್ಕರೆಯ ಮುತ್ತುಗಳನ್ನು ಕೊಟ್ಟು ರಮಿಸಿದ್ರೂ ಕೂಡ ಅವ್ವ ಅವ್ವ ಅನ್ನುವಂತ ದುಃಖದೊಳಗ ಶಿವಣ್ಣ ನಿತ್ಯ ತಾಯಿಯ ಅಗಲುವಿಕೆಯ ನೋವನ್ನು ಅನುಭವಿಸ್ತಾ ಇದ್ದ. ಅದಕ್ಕಾಗಿನೇ ನಿನ್ನೆ ಒಂದು ಮಾತನ್ನ ಹೇಳಿದೆ ನಾನು. ತಂದೆ ಸತ್ತರೆ ಯಾವ ಮಕ್ಕಳು ಈ ಜಗತ್ತಿನೊಳಗ ಅನಾಥರು ಅನಿಸಿಕೊಂಡಿಲ್ಲ. ಆದರೆ ತಂದೆ ಇದ್ದು ತಾಯಿ ಸತ್ತ ಮಕ್ಕಳನ್ನ ಅನಾಥ ಮಕ್ಕಳು ಅಂತ. ಅವ್ವ ಅದು ಜೀವನದ ಉಸಿರು. ಅವ್ವ ಅದು ಮಮತೆ, ಕರುಣೆ, ವಾತ್ಸಲ್ಯ. ಅದು ಅನ್ನ, ನೀರು, ಉಸಿರು. ಅವ್ವನ ಪ್ರೀತಿಯ ಅಕ್ಕರೆಯನ್ನ ಈ ಜಗತ್ತಿನೊಳಗ ಯಾರೂ ಕೊಡ್ಲಿಕ್ಕಾಗೋದಿಲ್ಲ. ಆ ಸ್ಥಾನವನ್ನ ಯಾರೂ ತುಂಬಲಿಕ್ಕೂ ಆಗೋದಿಲ್ಲ. ಅದಕ್ಕಾಗಿನೇ ಒಬ್ಬ ಹಿಂದಿ ಕವಿ ಬಹಳ ಚಲೋ ಒಂದು ಮಾತು ಹೇಳ್ಯಾನ. जिंदगी में 3 आशीर्वादों की जरूरी है. हमारे जिंदगी में 3 आशीर्वादों की जरूरी है. ಎಲ್ಲರ ಜೀವನಗಳು, ನಮ್ಮೆಲ್ಲರ ಜೀವನಗಳು ಯಾರೇ ಇರಲಿ ಅವರು
ಆಶೀರ್ವಾದಗಳ ಅವಶ್ಯಕತೆ ಇದೆಯಂತೆ ಈ ಜೀವನದೊಳಗೆ, ಈ ಬದುಕಿನೊಳಗೆ ಎಲ್ಲ ಮಾನವರಿಗೆ. ಅವರು ಯಾವುದೇ ಜಾತಿಯೊಳಗೆ ಹುಟ್ಟಿರ್ಲಿ, ಅವರು ಯಾವುದೇ ಕುಲಗೋತ್ರದೊಳಗೆ ಹುಟ್ಟಿರ್ಲಿ, ಅವರು ಯಾವುದೇ ಮನೆಯೊಳಗೆ ಹುಟ್ಟಿರ್ಲಿ, ಅವರು ಯಾವುದೇ ದೇಶದೊಳಗೆ ಹುಟ್ಟಿರ್ಲಿ, ಒಟ್ಟಾರೆ ಮನುಷ್ಯ ರೂಪವನ್ನ ಪಡೆದು ಹುಟ್ಟಿದವರಿಗೆ ಈ 3 ಆಶೀರ್ವಾದಗಳ ಅವಶ್ಯಕತೆ ಇದೆ. ಜಿಂದಗಿ ಮೇ 3 ಆಶೀರ್ವಾದೋं की जरूरी है. ಮುಂದುವರಿತಾ ಅಂತ ಹೇಳ್ತಾನೆ, ಬಚ್ಪನ್ ಮೇ ಮಾ ಕಿ ಆಶೀರ್ವಾದ. ಬಚ್ಪನ್ ಮೇ ಬಾಲ್ಯದೊಳಗೆ ಹುಟ್ಟಿ ಬಂದ ಆರಭ್ಯ ಶಿಶುವಾವಸ್ಥೆಯ ಬಾಲ್ಯತನವನ್ನ ಕಳೆಯುವಾಗ ಅವ್ವನ ಅಕ್ಕರೆಯ ಪ್ರೀತಿಯ ಸಂಸ್ಕಾರ ಎಲ್ಲರ ಬದುಕಿಗೆ ಬೇಕಾಗುತ್ತದೆ. ಅವ್ವ ಇಲ್ಲದೆ ನಾವೆಲ್ಲರೂ ಬೆಳೆದು ದೊಡ್ಡವರಾದವರು ಅಲ್ಲವೇ ಅಲ್ಲ, ಯಾರಾದರೆ. ಅದಕ್ಕಾಗಿನೇ ಹೇಳಿದ್ರು, ತಾಯಿ ನಿನ್ನ ಉಪಕಾರವನ್ನ ಹೆಂಗೆ ತೀರಿಸಲಿ ನಾನು. 2 ಮಾತು ಹೇಳ್ತಾನ ಕವಿ ತಾಳಕೇರಿ ಬಸವರಾಜ. ಎಷ್ಟು ಚಲೋ ಮಾತನ್ನು ಹೇಳ್ತಾನ. ಭೂಮಿಗಿಂತ ನಿನ್ನ ತೂಕ ಹೆಚ್ಚು ನೋಡೆ ತಾಯಮ್ಮ. ಭೂಮಿಗಿಂತ ಹೆಚ್ಚಿನ ತೂಕದ ವಸ್ತು ಈ ಜಗತ್ತಿನೊಳಗೆ ಯಾವುದಾದ್ರೂ ಇದ್ರ ಅದು ಹಡೆದವ್ವ, ಹಡೆದ ತಾಯಿ. ಎಷ್ಟು ದೊಡ್ಡ ವಸ್ತು. ಎಷ್ಟು ಚಲೋ ಮಾತು ಕೇಳಿದ್ರಲ್ಲ. ನಿನ್ನೆ ಹೇಳಿನಿ, ಕೈ ಕಟ್ಕೊಂಡು ಕುಂದರಬೇಡ್ರಿ, ದವಾಖಾನೆ ಕುಂತ ಕುಂದರಬೇಡ್ರಿ, ಮಠದಾಗ ಕುಂತ ಕುಂಡ್ರಿ, ICU ರೂಮಿನ ಮುಂದೆ ಕುಂತ ಕುಂಡ್ರಿ ಬ್ಯಾಡ್ರಿ, ಗಲ್ಲ ಕೈ ಕೊಟ್ಕೊಂಡು. ಪೇಷಂಟ್ ಒಳಗಿರ್ತದೆ, ಹೊರಗೆ ಕೂತಿರ್ತಾವ. ಹಂಗೆ ಕುಂಡ್ರಬೇಡ್ರಿ, ಒಟ್ಟ ಕುಂಡ್ರಬೇಡ್ರಿ. ಖುಷಿ ಪಡ್ರಿ, ಸಂತೋಷ ಪಡ್ರಿ. ಎಷ್ಟು ಚಂದ ಹೇಳ್ತಾರೆ, ಭೂಮಿಗಿಂತ ನಿನ್ನ ತೂಕ ಹೆಚ್ಚು ನೋಡೆ ತಾಯಮ್ಮ. ಎಲ್ಲ ಋಣಗಳನ್ನ ತೀರಿಸುವವರು ಅವ್ವನ ತಾಯಿಯ ಋಣವನ್ನ ತೀರಿಸಲಿಕ್ಕೆ ಈ ಜಗತ್ತಿನೊಳಗೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವರು ಹೇಳಿದ್ರು, ಲೋಕ ಪೂಜ್ಯನಾದರೇನು ನಿನ್ನ ಸ್ಮರಣೆ ಮಾಡಬೇಕಮ್ಮ, ವೇದ ಶಾಸ್ತ್ರ ಅರಿತರೇನು ನಿನ್ನ ಮರೆಯಬಾರದಮ್ಮ. ಈ 2 ಮಾತು ಸಾಕು ನಮ್ಮ ಜೀವನಕ್ಕೆ. ಅವನು ಲೋಕ ಪೂಜ್ಯನೇ ಆಗಿರಬಹುದು, ಆದರೆ ಅವ್ವನಿಲ್ಲದೆ ಲೋಕ ಪೂಜ್ಯನಲ್ಲ. ಶಿವಣ್ಣ ಗಂಗಮ್ಮನ ಹೊಟ್ಟೆಯೊಳಗೆ ಬಂದ ಅಂತ ತಿಳ್ಕೊಂಡು ವೀರಾಪುರದೊಳಗೆ ಹುಟ್ಟಿದ. ಅವ್ವ ಕೊಟ್ಟ ಆ ಅವಕಾಶದ ಅಪರೂಪದ ಕೊಡುಗೆ ಶಿವಣ್ಣನನ್ನ ಶಿವಕುಮಾರ ಸ್ವಾಮೀಜಿಯನ್ನಾಗಿ ಮಾಡಿತ್ತಲ್ಲ. ಅದಕ್ಕಾಗಿ ಅವ್ವ ದೊಡ್ಡವಳು. ಇಂಥ ಮಹಾಯೋಗಿಯನ್ನ ಜಗತ್ತಿಗೆ ಕೊಟ್ಟು ಹೋದ ಆ ತಾಯಿ ಎಷ್ಟು ದೊಡ್ಡವಳು, ತಾಯಿ ಎಷ್ಟು ದೊಡ್ಡವಳು. ಶಂಕರಾಚಾರ್ಯರಂತವರು ಅಂತ್ಯಕಾಲದೊಳಗ ಬಾಲ್ಯದೊಳಗ ಮಾತು ತೆಗೆದುಕೊಂಡಂತೆ ಒಪ್ಪಿದಂತೆ ಅವ್ವನ ಅಂತ್ಯ ಸಂಸ್ಕಾರದ ದರ್ಶನಕ್ಕೆ ಬಂದಾರ. ಇತಿಹಾಸದೊಳಗ ಒಬ್ಬ ಸನ್ಯಾಸಿ. ಅವ್ವ ಬಹಳ ದೊಡ್ಡ ವಸ್ತು ಅದು. ಅದಕ್ಕಾಗಿನೇ ಲೋಕ ಪೂಜ್ಯನಾದರೇನು ನಿನ್ನ ಮರೆಯಬಾರದಮ್ಮ, ವೇದ ಶಾಸ್ತ್ರ ಅರಿತರೆ ನಿನ್ನ ಸ್ಮರಣೆ ಮಾಡಬೇಕು. ಅದಕ್ಕಾಗಿ ಬಚ್ಪನ್ ಮೇ ಮಾಕೆ ಆಶೀರ್ವಾದ ಏಕೆ ಬೇಕು. ಅದನ್ನು ಪಡ್ಕೊಂಡಿದ್ದ ಶಿವಣ್ಣ ದುಃಖಿತನಾಗಿದ್ದ ಶಿವ. 2 ಮಾತನ್ನು ಹೇಳ್ತಾರೆ, 3 ಆಶೀರ್ವಾದೋं की जरूरी है. ಯೌವನ ಮೇ ಮಹಾತ್ಮೋं की ಆಶೀರ್ವಾದ. ಬಾಲ್ಯದೊಳಗ ಅವ್ವನ ಅಮ್ಮನ ಆಶೀರ್ವಾದ, ಮಾತೆಯ ಆಶೀರ್ವಾದ. ಯೌವನದೊಳಗ ಮಹಾತ್ಮರ ಆಶೀರ್ವಾದ ಆಯಿತು ಅಂದ್ರೆ ಯೌವನದ ಬದುಕು ಉದ್ಧಾರ ಆಗ್ತದೆ. ಮಹಾತ್ಮರ ಸಂಘದೊಳಗ ಯೌವನವನ್ನ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಯುವಕರು, ನಮ್ಮ ಹುಡುಗರು, ನಮ್ಮ ಯೌವನದ ಜೀವಿಗಳು ದಾರಿ ಬಿಟ್ಟು ನಡೀತಾವ, ಸಮಾಜ ಹಾಳಾಗಿ ಹೋಗ್ತದೆ. ಎಷ್ಟು ದೊಡ್ಡ ಮಾತು ಹೇಳ್ಯಾರ. ಯೌವನ ಮೇ ಮಹಾತ್ಮೋं की ಆಶೀರ್ವಾದ. ಕೊನೆಗೊಂದು ಮಾತನ್ನು ಹೇಳಿದ್ರು, ಬುಢಾಪೆ ಮೇ ಪರಮಾತ್ಮ ಕಾ ಆಶೀರ್ವಾದ. ಬುಢಾಪೆ ಅಂದ್ರೆ ವಯಸ್ಸಾದ ಮೇಲೆ ಎಲ್ಲದನ್ನ ಮಾಡಿ ಮುಗಿಸಿರ್ತೀಯ, ಇನ್ನು ಯಾರ ಆಶೀರ್ವಾದ ನಿನಗೆ ಬೇಕು ಅಂದ್ರೆ ನಿನ್ನ ದಾರಿ ಆ ಕಡೆ ಅದ, ಅವನ ಆಶೀರ್ವಾದ ಬೇಕಾಗ್ಯದ, ಅವ
ಅವನ ಸ್ಮರಣೆಯಲ್ಲಿ ಅಂತ್ಯಕಾಲದ ಜೀವನವನ್ನ ಕಳಿ. ಬುಢಾಪೆ ಮೇ, ವಯಸ್ಸಾದ ಮೇಲೆ ಪರಮಾತ್ಮಕ ಆಶೀರ್ವಾದ, ಸೃಷ್ಟಿಕರ್ತನ ಆಶೀರ್ವಾದ. ಇವು ಮೂರು ಜಿಂದಗಿ ಮೇ ಜರೂರಿ ಇದೆ ಎಲ್ಲರಿಗೂ. ಹಾಗಾಗಿ ಶಿವಣ್ಣನ ದುಃಖಕ್ಕೆ ಎತ್ತಪ್ಪ ಹೊನ್ನೇಗೌಡರು ನೋವು ಪಡ್ತಾ ಪ್ರೀತಿಯಿಂದ ನಿತ್ಯ ನಿತ್ಯ ಕಾಳಜಿ ಮಾಡ್ತಾ ಇರುವಾಗ ಒಂದು ಪ್ರಸಂಗ ನಡೀತದೆ. ಗಂಗಮ್ಮ ತಾಯಿ ಅಗಲಿದ ಸ್ವಲ್ಪ ದಿನದೊಳಗ ವೀರಾಪುರಕ್ಕೆ ಒಬ್ಬ ಗೋಸಾಯಿ ಅನ್ನುವಂತ ಈ ಹಸ್ತವನ್ನ ನೋಡಿ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಹೇಳುವಂತ ಒಬ್ಬ ವ್ಯಕ್ತಿ ವೀರಾಪುರಕ್ಕೆ ಬರ್ತಾರೆ. ಬಹಳ ವಿಶೇಷ ಅಂದ್ರೆ ವೀರಾಪುರದೊಳಗ ಹೊನ್ನೇಗೌಡರ ಮನೆಗೆ ಯಾರೇ ಹೊಸದಾಗಿ ಬರಲಿ ಬಂದವರೆಲ್ಲ ಆ ಪಟೇಲರ ಮನೆಗೆ ಬರದೇನೆ ಮುಂದಿನ ಕಾರ್ಯಕ್ಕೆ ಹೋಗುವಂತ ವ್ಯವಸ್ಥೆ ಇರಲಿಲ್ಲ. ಆ ಕಾಲದೊಳಗ ಪದ್ಧತಿಗಳಿತ್ತು. ದಾನವಂತ ಧರ್ಮವಂತ ಬಂದವರನ್ನ ಪ್ರೀತಿಯಿಂದ ನೋಡುವಂತ ಹೊನ್ನೇಗೌಡರ ಮನೆಗೆ ಬಂದವರೆಲ್ಲ ಬರ್ತಿದ್ರು. ಗೌಡ್ರೆ ನಮಸ್ಕಾರ ಅಂತ ಆ ಪಟೇಲರ ಕಟ್ಟೆ ಮೇಲೆ ಕೂತ್ಕೊಂಡು ಕುಶಲೋಪರಿಯ ಮಾತುಗಳನ್ನ ಮಾತಾಡಿ ಅವರಿಂದ ಒಂದಿಷ್ಟು ಪಡ್ಕೊಂಡು ಹೋಗುವ ಸಲುವಾಗಿನೇ ಬಂದವರೆಲ್ಲ, ವೀರಾಪುರಕ್ಕೆ ಬಂದವರೆಲ್ಲ ಅವರ ಕಟ್ಟೆ ಮೇಲೇನೆ ಬಂದು ಕೂಡುವಂತಹದ್ದು ಸಂಪ್ರದಾಯ. ಅಷ್ಟು ಬೇಕಾದ ಮನೆತನ ಅದು, ಕೃಷಿಕಾಯಕರ ಮನೆತನ. ಎಲ್ಲ ರೀತಿಯ ನ್ಯಾಯ ಧರ್ಮ ಎಲ್ಲದಕ್ಕೂ ಹೆಸರಾಗಿರುವಂತವರು ಹೊನ್ನೇಗೌಡರು. ಬಹಳ ವಿಶೇಷ ಅಂದ್ರ ಅವತ್ತಿನ ಕಾಲದೊಳಗ ಓಡಾಡ್ಲಿಕ್ಕೆ ವಾಹನಗಳ ಸೌಕರ್ಯ ಇರಲಿಲ್ಲ. ಈ ಭಾಗದಾಗೂ ಇದ್ದಿಲ್ಲ, ಆ ಭಾಗದಾಗೂ ಇದ್ದಿಲ್ಲ. ನಮ್ಮ ಹಿರಿಯರೆಲ್ಲ ಕಾಲ್ನಡಿಯೊಳಗ ನಡೀತಿದ್ರು. ಎಲ್ಲಿ ಹೋದ್ರು ಕೂಡ, ಯಾವ ಊರಿಗೆ ಹೋದ್ರು ಕೂಡ. ಇವತ್ತಿನಷ್ಟು ಸುಖದ ಜೀವನ ನಮ್ಮ ಹಿಂದಿನವರು ಕಳೆದಿಲ್ಲ. ಈಗೇನು ತಮ್ಮಿಗೆ ತಗೊಂಡು ಹೋದ್ರು ಬೈಕಿನ ಮ್ಯಾಗ ಹೋಗ್ತಾವ ನಮ್ಮ ಹುಡುಗರು. ಅದು ಪುಣ್ಯ. ಖರ್ಚಿನೂರಾಗ ಹಳಿ ಸಮೀಪ ಇದ್ದಂತ ಚಲೋ. ಒಂದೀಟು ದೂರ ಇದ್ರೆ ಅಲ್ಲಿ ತನ ಬೈಕ ಹೋಗ್ತಿದ್ವು. ಸಂಡಾಸ್ಗೆ ಹೋದ್ರು ಬೈಕ ಒಯ್ತಾವ ನಮ್ಮ ಹುಡುಗರು. ಅವಾಗ ನಡ್ಕೊಂಡ ಅಡ್ಡಾಡ್ತಿದ್ವು. ಇದ ಖರ್ಚಿನೂರಿಗೆ ಬರ್ಬೇಕಂದ್ರೆ ನಡ್ಕೋತ ಬಂದ ಉದಾಹರಣೆ ಎಷ್ಟು ಅದ. ಸರಿಯಾದ ಗಾಡಿಗಳಿದ್ದಿಲ್ಲ ಇದ ಊರಾಗ 40-50 ವರ್ಷದಿಂದ. ವಿಚಾರ ಮಾಡು. ಹಂಗ ವಾಹನದ ವ್ಯವಸ್ಥೆ ಇಲ್ಲದೆ ಇರೋ ಕಾಲದೊಳಗ ನಡೆದು 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 ಬಂದವರೆಲ್ಲ, ದಣದವರೆಲ್ಲ ಪಟೇಲರ ಮನೆಗೆ ಬರ್ತಿದ್ರು. ಅಲ್ಲಿ ಪ್ರಸಾದ ಆಗ್ತಿತ್ತು. ಅವರಿಗೆ ನೀರು, ಮಜ್ಜಿಗೆ, ಮಗದೊಂದು ಅನುಕೂಲ ನೋಡಿ. ಆ ದಿನಮಾನದೊಳಗೆ ಶತಶತಮಾನಗಳ ಹಿಂದೆ ಸ್ವಾತಂತ್ರ್ಯ ಪೂರ್ವ ಹೊನ್ನೇಗೌಡರು ಹತ್ಕೊಂಡು ಅಡ್ಡಾಡಕ್ ಒಂದು ಕುದುರೆ ಇಟ್ಟಿದ್ರು. ಕುದುರೆ ಯಾರ ಮನೆಯೊಳಗ ಕುದುರೆ ಇರ್ತಿತ್ತು ಆ ಕಾಲದೊಳಗ ಅವರು ಸಾಹುಕಾರರು. ಹೆಂಗ ಈಗ ಮನೆ ಮುಂದೆ 10 ಕಾರ್ ಇದ್ರು ಸಾಹುಕಾರ ಅಂತೀವಲ್ಲ, 10 ಕಾರಿಗೆ ಸಮಾನ ಒಂದು ಕುದುರೆ ಆ ಕಾಲದೊಳಗೆ. ಏನ್ರಿ ಅದಕ್ಕೆ ಅಶ್ವ, ಅದು ವೈಭವದ ಸಂಕೇತ. ಅಂದ್ರೆ ಇವರ ಮನೆಯೊಳಗೆ ಎಲ್ಲದೂ ಅದ. ಹತ್ತಿಕೊಂಡು ಅಡ್ಡಾಡಕ್ ಕುದುರೆ ಇಟ್ಟಾದ ನೋಡಿ. ಹಂಗಿತ್ತು ಒಂದು ಕಾಲ. ಈಗೇನ್ರಿ 10 ಗಾಡಿ ನಿಲ್ಸು ನೀವು. ಏನು 10 ಇಟ್ಟಾನ ಅವ್ರ ಮನೆಗೆ 100 ಅದಾವನ್ನೋರು ಹುಟ್ಟ್ಯಾರಿ. ಎಟ್ಟಿಟ್ಟು ಏನು ಕಿಮ್ಮತ್ ಇಲ್ಲಿ, ಒಟ್ಟಾರೆ ಕಿಮ್ಮತ್ತ ಇಲ್ಲ. ಹೌದಲ್ಲ? ಅಂತ ಕಾಲದಲ್ಲಿ ನಾವು ಬದುಕ್ತೀವಿ. ದೊಡ್ಡವರೇ ಯಾರು, ಸಣ್ಣವರೇ ಯಾರು, ಏನ್ ಸಂಬಂಧ ಇಲ್ಲ. ಸೂತ್ರಿ ಎದ್ರಿದ್ದ ಅಂತವೋ ಅಂತಾವ್ ಹಿಂಗಂತದ್ದು ಸುಡುಗಾಡಿಗೆ ಹೋಗ್ತಾವ. ವಿಚಾರ ಮಾಡುವ ಮಾತುಗಳದಾವ. ಪಟೇಲ ಗೌಡರ ಮನೆಗೆ ಬಂದು ಕಟ್ಟೆ ಮೇಲೆ ಕುಂತ ಗೋಸಾಯಿ ಅವನಿಗೊಂದಿಷ್ಟು ಕುಡಿಯಾಕ ನೀರು ತಂದು ಕೊಟ್ಟರು. ಮನೆಯೊಳಗಿರುವ ಹೆಣ್ಣು ಮಕ್ಕಳು ಮಜ್ಜಿಗೆ ಕೊಟ್ಟರು. ಹೇಗೆ ಕುಂತಿರುವಾಗ ಆ ಓಣಿಯ ಜನಗಳೆಲ್ಲ ಬಂದರು. ಕೈ ನೋಡಿ ಹಸ್ತ ಸಾಮುದ್ರಿಕ ಶಾಸ್ತ್ರ ಹೇಳೋ ಬಂದಾನಂದೊಳೆ ಎಲ್ಲರೂ ಬಂದು ಗುಂಪಾಗಿ ಕುತ್ಕೊಂಡು ಕೈ ಕೊಡ್ತಿದ್ರು, ಕೇಳ್ತಿದ್ರು, ಹೋಗ್ತಿದ್ರು, ಕೈ ಕೊಡ್ತಿದ್ರು, ಕೇಳ್ತಿದ್ರು. ಅವನು ಹೇಳ್ತಿದ್ದ ಈಗ ನಡೆದಿತ್ತು. ನಡೆದಿರುವಾಗ ಹೊನ್ನೇಗೌಡರು ಈ ಕಡೆ ಕಟ್ಟೆ ಮೇಲೆ ಕೂತಿದ್ರು. ಅವರಿಗೆ ಮೊದಲೇ ದುಃಖದ ಭಾವ ತುಂಬಿತ್ತು. ಕುಂತಿರುವ ಸಂದರ್ಭದೊಳಗ ಶಿವಣ್ಣ ಅವನನ್ನ ನೆನೆಸ್ಕೊಂಡು
ಹಸ್ತ ನೋಡಿ ಶಾಸ್ತ್ರ ಹೇಳುವ ವ್ಯಕ್ತಿ ಅಳುತ್ತ ಬಂದಿರುವ ಶಿವಣ್ಣನನ್ನ ನೋಡಿದ. ಬಹಳ ಚಲೋ ಶಾಸ್ತ್ರವನ್ನ ಹೇಳುವ ಮನುಷ್ಯ. ನಮ್ಮ ಹಿಂದಿನ ಕಾಲದ ಹಿರಿಯರೆಲ್ಲ ಹಂಗೆ ಇದ್ರು. ಶಾಲೆಗೆ ಹೋಗದೇ ಇದ್ರೂ ಕೂಡ ಬದುಕಿನ ಭವಿಷ್ಯವನ್ನ ಹೇಳುವಂತವರಿದ್ದರು. ಯಾವುದೇ ಪಂಚಾಂಗವನ್ನು ನೋಡದೆ ಶಾಸ್ತ್ರವನ್ನ ಹೇಳುವವರಿದ್ದರು. ಮುಖವನ್ನು ನೋಡಿ ಅವನ ಬದುಕಿನ ಹಣೆ ಬರವನ್ನೇ ತಿಳಿಸುವಂತವರಿದ್ದರು. ಅದೊಂದು ಈ ದೇಶದ ಅಪರೂಪವಾದ ವಿದ್ಯೆ. 64 ವಿದ್ಯೆಗಳಲ್ಲಿ ಅದು ಕೂಡ ಒಂದು ಅಪರೂಪವಾಗಿರುವಂತ ವಿದ್ಯೆ. ನೋಡಿ, ಆ ಶಿವಣ್ಣ ಬಂದು ಕೂತಾಗ ಮುಖ ಮೇಲೆತ್ತಿ ನೋಡಿರುವಂತ ಆ ವ್ಯಕ್ತಿ ಗೋಸಾಯಿ, ನೋಡ್ರೆ ಇವ್ರು ಯಾರು? ಬಹಳ ವರ್ಷ ಆಯ್ತು ನಾನು ಬಂದು ಹೋಗಿ ವೀರಾಪುರ. ಈ ಮಗು ಅರ್ಧ ಬಂದು ಅವ್ವ ಅಂತ ನಿಮ್ಮ ತೊಡೆ ಮೇಲೆ ಕೂಡ್ತದಂದ್ರೆ ಯಾರು ಅಂತ ಕೇಳಿದಾಗ ಹೊನ್ನೇಗೌಡರು ಹೇಳ್ತಾರೆ, ಅಪ್ಪ ಈತ ನನ್ನ ಕೊನೆಯ 13ನೇ ಮಗ, ಈತನ ಹೆಸರು ಶಿವಣ್ಣ. ಆ ಕ್ಷಣದೊಳಗೆ ಗೋಸಾಯಿ ಅಂತಾನೆ, ಗೌಡ್ರೆ ದುಃಖ ಪಡಬೇಡ್ರಿ, ಅಳಬೇಡ್ರಿ, ಚಿಂತೆ ಮಾಡಬೇಡ್ರಿ. ಈ ಶಿವಣ್ಣನನ್ನ ನೋಡಿದ್ರೆ ಏನೋ ವಿಶೇಷವಾಗಿರುವಂತ ಲಕ್ಷಣ ಕಾಣುತ್ತದೆ ನನಗ. ನಾನೇ ಅಲ್ಲಿ ಬಂದು ಆತನ ಕೈ ನೋಡ್ತೀನಿ, ನೋಡಬಹುದೇನು ಅಂತ ಗೋಸಾಯಿ ಕೇಳಿದಾಗ ಭಾವಜೀವಿಯಾಗಿರುವಂತ ಧರ್ಮಶಾಸ್ತ್ರ ಕೋವಿದರಾಗಿರುವಂತ ಪಟೇಲ್ ಹೊನ್ನೇಗೌಡರು, ಅಪ್ಪ ಯಾರು ಬೇಡ ಅಂತಾರ? ಗೋಸಾಯಿ ಎದ್ದು ಬಂದು ಗೌಡರ ಪಕ್ಕದಲ್ಲಿ ಕೂತ್ಕೊಂಡು ಬಾಲಕನಾಗಿರುವಂತ ಶಿವಣ್ಣನ ಕೈಯನ್ನು ತೆಗೆದುಕೊಂಡು ನೋಡ್ತಾನ. ನೋಡಿ ಮನಸ್ಸಿನೊಳಗೆ ಆನಂದ ಪಡ್ತಾನ. ಹೇಗೆ 2,500 ವರ್ಷಗಳ ಹಿಂದೆ ಬುದ್ಧದೇವ ಸಿದ್ಧಾರ್ಥನಾಗಿ ಅರಮನೆಯಲ್ಲಿ ಹುಟ್ಟಿದಾಗ ಶುದ್ಧೋಧನನ ಮಗನಾಗಿ ಹುಟ್ಟಿ ಬಂದಿರುವಂತ ಸಿದ್ಧಾರ್ಥನನ್ನ ಕುರಿತಾಗಿ ಶತಾಯುಷಿಯಾಗಿರುವಂತ ಅಸಿತ ಮಹಾಮುನಿ ಎನ್ನುವಂತ ಒಬ್ಬ ಜ್ಞಾನಿಗಳು ಅರಮನೆಗೆ ಬಂದು ಬುದ್ಧದೇವನ ಮುಂದಿನ ಭವಿಷ್ಯವನ್ನ ಹೇಳಿದ್ರಲ್ಲ, ಹೇಳುವಾಗ ಅವರು ಕಣ್ಣೀರು ಹಾಕ್ತಾರೆ. ಮಹಾರಾಜ, ನಿನ್ನ ಮಗ ಸಿದ್ಧಾರ್ಥ ಮುಂದೊಂದು ದಿನ ಬುದ್ಧದೇವನಾಗಿ ಇಡೀ ಮನುಕುಲಕ್ಕೆ ಧರ್ಮದ ಉಪದೇಶವನ್ನು ಕೊಡುವ ಕಾಲದೊಳಗ ಆ ಭಾಗ್ಯವನ್ನು ನೋಡುವಂತ ಯೋಗ ನನಗಿಲ್ಲ, ಅದಕ್ಕಾಗಿ ನಾನು ದುಃಖ ಪಡುತ್ತೇನೆ ಅಂತ ತಿಳ್ಕೊಂಡು ಅಸಿತ ಮಹಾಮುನಿ ಆ ಕಾಲದೊಳಗೆ ಹೇಳಿರುವಂತ ಮಾತು ಸಿದ್ಧಾರ್ಥರ ಬದುಕಿನೊಳಗೆ ಬರುವ ಪ್ರಸಂಗ ನೋಡಿ. ಅದೇ ರೀತಿಯ ಸಂದರ್ಭ ಈ ಪುಣ್ಯಾತ್ಮರ ಬದುಕಿನೊಳಗೂ ಕೂಡ ಬಂದದ. ಹಸ್ತವನ್ನ ಕೈಯೊಳಗೆ ಹಿಡ್ಕೊಂಡು ಆ ಗೋಸಾಯಿ ಹೇಳ್ತಾನೆ, ದೊಡ್ಡರೇ, ಈತ ನಿಮ್ಮ ಮಗನಲ್ಲ, ಈತ ಶಿವನ ಮಗ, ಅದಕ್ಕಾಗಿ ಈತನ ಹೆಸರು ಶಿವಣ್ಣ. ಈತ ನಾಡಿನ ತ್ಯಾಗಿಯಾಗಿ ಯೋಗಿಯಾಗಿ ಹೋಗ್ತಾನೆ ಅಂತ ತಿಳ್ಕೊಂಡು ಆ ಗೋಸಾಯಿ ಹೇಳಿದಾಗ ಒಂದು ಕ್ಷಣ ಹೊನ್ನೇಗೌಡರು ತಬ್ಬಿಬ್ಬಾಗ್ತಾರೆ. ಇದು ಹೇಗೆ ಸಾಧ್ಯ ಅಂತ ಅವರು ಆಲೋಚನೆಗೆ ಒಳಗಾಗ್ತಾರೆ. ಆವಾಗ ಆ ಗೋಸಾಯಿ ಅಂತಾನೆ, ಸ್ವಾಮಿ ಗೌಡ್ರೆ, ಈತ ಲೌಕಿಕ ಪ್ರಪಂಚದೊಳಗ ನಿಮ್ಮ ಮಗನಾಗಿ ಹುಟ್ಟಿರಬಹುದು. ಇವತ್ತು ತಾಯಿಯಾಗಿರುವಂತ ಗಂಗಮ್ಮನನ್ನ ಕಳೆದುಕೊಂಡು ಅವ್ವಾ ಅವ್ವಾ ಅಂತ ಅಳ್ತಾ ಇರಬಹುದು. ಒಂದು ಕಾಲಕ್ಕೆ ಲಕ್ಷೋಪಲಕ್ಷ ಮಕ್ಕಳಿಗೆ ತಾಯಿಯಾಗುವಂತ ಯೋಗ ಈ ಶಿವಣ್ಣನ ಬದುಕಿನೊಳಗ. ಎಲ್ಲ ಮಕ್ಕಳು ಅವ್ವನ ರೀತಿಯಲ್ಲಿ ಈ ಮಹಾಯೋಗಿಯನ್ನು ಗೌರವಿಸುವ ಕಾಲದ ಅಪರೂಪದ ಭವಿಷ್ಯ ಈತನ ಬದುಕಿನೊಳಗಿದೆ ಅಂತ ತಿಳ್ಕೊಂಡು ಹಸ್ತವನ್ನ ನೋಡಿರುವಂತ ಆ ವ್ಯಕ್ತಿ ಹೇಳಿದ. ಇದಕ್ಕೆ ತ್ರಿಕಾಲ ಜ್ಞಾನ ಅಂತ ಕರೀತಾರೆ. ವರ್ತಮಾನ,
ಭೂತ ಭವಿಷ್ಯತ್ತಿನ ಜ್ಞಾನವನ್ನ ಕೆಲವರು ಜೀವನದೊಳಗೆ ತುಂಬಿಕೊಂಡಿತ್ತು. ಎಷ್ಟೋ ಜನ ನಮ್ಮ ರೈತಾಪಿ ಜನಗಳು ಹಳ್ಳಿಗಳಲ್ಲಿ ನಾವು ಚಿಕ್ಕವರಿದ್ದಾಗ ಬಹಳ ಜನರನ್ನು ನೋಡಿದ್ದೇವೆ. ಸುಮ್ಮನೆ ಹಿಂಗೆ ನೋಡಿದ್ರು ಅಂದ್ರೆ ಆಗೋದನ್ನ ಹೇಳ್ತಿದ್ರು. ಅಂತ ಅಪರೂಪದ ಜ್ಞಾನ ಶಕ್ತಿ ಹೆಂಗ ಬರ್ತದಂದ್ರ ಒಳಗೆ ಯಾರು ಪರಿಶುದ್ಧವಾಗಿ ತಮ್ಮ ಬದುಕನ್ನು ಇಟ್ಕೊಂಡಿರ್ತಾರೆ, ತಮ್ಮ ವಾಣಿಯನ್ನ ಯಾರು ಅವಾಚ್ಯ ಶಬ್ದಗಳಿಗೆ ಬಳಕೆ ಮಾಡಿಕೊಳ್ಳಾರ್ದಂಗ, ನಿಂದೆಗಳಿಗೆ ಬಳಕೆ ಮಾಡಿಕೊಳ್ಳಾರ್ದಂಗ ಒಂದು ತಪಸ್ಸಿನ ರೀತಿಯೊಳಗ ತಮ್ಮ ನಡೆ ನುಡಿ ಎಲ್ಲದನ್ನ ತಮ್ಮದೇ ಆಗಿರುವಂತ ರೀತಿಯೊಳಗ ಕಾಪಾಡಿಕೊಂಡು ಬಂದಿರ್ತಾರ. ಅಂತವರ ಬದುಕಿನೊಳಗ ಅವರು ನುಡಿಯೋದು, ಅವರು ಅನ್ನೋದು ಅದೆಲ್ಲವೂ ಕೂಡ ಆಗುವಂತ ಅಂತಹ ನುಡಿಯನ್ನ ಕೇಳಿದ ಮೇಲೆ ಬನ್ನೇಗೌಡರಿಗೆ ಮತ್ತೊಂದು ರೀತಿಯ ಆಲೋಚನೆ ಶುರುವಾಗ್ತದೆ. ಇದೇನು ಈ ತರದ ಮಾತನ್ನ ಈತ ಹೇಳಿದಾಗ ನಾವೇನು ಜಂಗಮರಲ್ಲ, ನಾವೇನು ಮಠ ಪರಂಪರೆಯ ಜನಗಳಲ್ಲ, ಒಕ್ಕಲುತನವನ್ನ ಮಾಡ್ತಾ ಬದುಕನ್ನ ಕಳೆಯುವಂತವರು ನಮ್ಮ ಮಗ ಯೋಗಿ ಆಗಲಿಕ್ಕೆ ಹೆಂಗ ಸಾಧ್ಯ, ತ್ಯಾಗಿ ಆಗಲಿಕ್ಕೆ ಹೆಂಗ ಸಾಧ್ಯ ಅಂತ ಆಲೋಚನೆ ಮಾಡುವಾಗ ಅವರ ಮನೆಯೊಳಗೆ ಹುಟ್ಟಿರುವಂತ 5ನೇ ಮಗನಾಗಿರುವಂತ ಕೆಂಪನಂಜಯ್ಯ ಆತನ ಹೆಸರು. ಆತ ಒಂದು ರೀತಿಯೊಳಗ ಯಥಾ ರೀತಿಯೊಳಗ ಇದ್ದಂತ ವ್ಯಕ್ತಿ. ಊರಾಗ ಜನರ ಜೊತೆ ಬೆರೀತಿರ್ಲಿಲ್ಲ. ದನಗಳನ್ನ ಬಿಟ್ಟುಕೊಂಡು ಅಡವಿಗೆ ಹೋಗ್ತಿದ್ದ, ಗೋವುಗಳನ್ನ ಕಾಪಾಡ್ತಿದ್ದ, ಪ್ರಕೃತಿಯ ಮಧ್ಯದೊಳಗ ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದ, ಹಣ್ಣು ಹಂಪಲುಗಳನ್ನು ತಿಂತಿದ್ದ. ಎಷ್ಟೋ ಸಲ ತಮ್ಮನಾಗಿರುವಂತ ಶಿವಣ್ಣನನ್ನ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಹೀಗೆಲ್ಲ ಮಾಡೋದನ್ನ ಶಿವಣ್ಣ ನೋಡಿ ಬೆರಗಾಗ್ತಿದ್ದ. ಕಾರಣ ಆತ ಸಾಯುವವರೆಗೆ ಮದುವೆ ಆಗದೇನೆ ಬದುಕನ್ನ ಕಳೆದ ಅನ್ನೋದು ಶಿವಣ್ಣನವರ ಬದುಕಿನ ಇತಿಹಾಸದ ಮನೆತನದಲ್ಲಿ ಬರುವಂತ ಒಂದು ಪ್ರಸಂಗ ಇದು. ಅಣ್ಣ ಹಿಂಗಿದ್ದ. ಪ್ರಕೃತಿಯ ಮಧ್ಯದಲ್ಲಿನೇ ಸೂರ್ಯದೇವನನ್ನ ನೋಡ್ತಾ ಆರಾಧನೆ ಮಾಡುವಂತ ಭಕ್ತಿಯನ್ನ ಮಾಡ್ತಿದ್ದ. ಕೆಲವೊಂದು ಸಾಧನೆ ಮಾಡ್ಯಾರ. ಅದಕ್ಕಾಗಿನೇ ಅಲ್ಲಮ ಪ್ರಭುಗಳು ಆ ದಿನಮಾನದೊಳಗ ಅದೊಂದು ಪೂಜೆ ಎನ್ನುವುದನ್ನು ಕೂಡ ಹೇಳಿ ಹೋಗ್ಯಾರ ನಮಗೆಲ್ಲ. ಗಗನವೇ ಗುಂಡಿಗೆ, ಆಕಾಶವೇ ಅರ್ಧಮಣಿ, ಸೂರ್ಯ ಚಂದ್ರರಿಬ್ಬರು ಧೂಪ ದೀಪ, ರುದ್ರ ಓಗರ, ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ ಅನ್ನುವಂತ ಮಾತುಗಳನ್ನ ಹೇಳ್ಯಾರ ಅಲ್ಲಮ ಪ್ರಭುದೇವರು. ಪ್ರಕೃತಿಯ ಮಧ್ಯದೊಳಗೂ ಕೂಡ ಪೂಜೆ ಮಾಡಾಕ ಬರ್ತದ, ಆರಾಧನೆ ಮಾಡಾಕ ಬರ್ತದ. ಬ್ರಹ್ಮಾಂಡವನ್ನೇ ಆರಾಧನೆ ಮಾಡುವಂತ ಅನುಭವದ ಆನಂದದೊಳಗೂ ಕೂಡ ಕೆಲವರು ಬದುಕನ್ನು ಕಳೆಯುತ್ತಾರೆ. ಎಷ್ಟೋ ಸಲ ಬಹುಶಃ ಅಣ್ಣನ ಜೊತೆಯಲ್ಲಿ 4-6 ಸಲ ಶಿವಣ್ಣ ಹೋಗಿರಬಹುದು. ಆ ಪ್ರಸಂಗದ ನೆನಹಿನಲ್ಲಿ ಬನ್ನೇಗೌಡರು ವಿಚಾರ ಮಾಡ್ತಾರ, ನಮ್ಮ ಒಬ್ಬ ಮಗ ಹಿಂಗ ಅದಾನ, ಒಬ್ಬ ತ್ಯಾಗಿ ಹಂಗ ಅದಾನ, ತನ್ನ ಲೀಲೆಯೊಳಗ ತಾನು ಜೀವನ ಕಳಿತಾನ, ಇವನು ಏನಾಗ್ತಾನೋ ಏನೋ ಅನ್ನುವಂತ ರೀತಿಯೊಳಗ ಬನ್ನೇಗೌಡರು ಆಲೋಚನೆ ಮಾಡ್ತಿದ್ರು. ಬಹುಶಃ ಶಿವಣ್ಣನವರ ಬದುಕಿನೊಳಗ ಈ 5ನೆಯ ಸಹೋದರನಾಗಿರುವಂತ ಕೆಂಚನಂಜಯ್ಯನ ಪ್ರಭಾವ ಬಹಳ ಆಗಿತ್ತು. ಕಾರಣ ಏನು ಅಂದ್ರ ಆತನ ಮೌನ, ಧ್ಯಾನ, ಆತನ ವಿಚಿತ್ರವಾಗಿರುವಂತ ನಡೆ ನುಡಿ, ಇದನ್ನು ಶಿವಣ್ಣ ನೋಡ್ತಾನೆ ಬೆಳೆದಿದ್ದ. ಬಹಳ ವಿಶಿಷ್ಟವಾಗಿರುವಂತ ವ್ಯಕ್ತಿತ್ವದ ಮನುಷ್ಯ. ಹಾಗಾಗಿ ಇದೆಲ್ಲದನ್ನ ಮನಸ್ಸಿನೊಳಗೆ ತುಂಬಿಕೊಂಡು ಬನ್ನೇಗೌಡರು ವಿಚಾರ ಮಾಡ್ತಾ, ಮಗ ಬೆಳೀತಾ ಇದೆ, ಇಲ್ಲಿ ನಾವೆಷ್ಟು ಪ್ರೀತಿ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಕಾರಣ ಏನು ಅಂದ್ರೆ ನಮ್ದು ಹೊಲ ಬದುಕು ಬಾಳೆವು, ಯಾರ್ಯಾರೋ ನ್ಯಾಯ ಕೇಳ್ಕೊಂಡು ಬರ್ತಾರೆ, ಯಾರ್ಯಾರ ಜೊತೆಯಲ್ಲಿನೋ ನಾನು ಸಮಯವನ್ನು ಕಳೀಬೇಕಾಗ್ತದೆ. ಹಾಗಾಗಿ ಈತನನ್ನ ಮಗಳ ಮನೆಯೊಳಗೆ ಬಿಡಬೇಕು ಅಂತ ಹೇಳಿ ವಿಚಾರ ಮಾಡಿ ಬನ್ನೇಗೌಡರು ಗುಂಡಿಗೇರಿ ಎನ್ನುವಂತ ಊರೊಳಗ ಹಿರಿಯ ಅಕ್ಕನಾಗಿರುವಂತ ಗೌರಕ್ಕ, ಆ ಗೌರಕ್ಕನ ಮನೆಗೆ ಶಿವಣ್ಣನನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾನೆ. ಬಿಟ್ಟು ಬನ್ನೇಗೌಡರು ಹೇಳ್ತಾರ,
ನೋಡುವ, ನಿನ್ನವ್ವ ಅಂತೂ ಇಲ್ಲ, ನೀನೇ ಅವ್ವನಾಗಿ ನಿನ್ನ ತಮ್ಮನನ್ನ ಕಾಪಾಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಆಯ್ತಪ್ಪಾಜಿ ಅಂತ ತಿಳ್ಕೊಂಡು ಗೌರಕ್ಕ ಪ್ರೀತಿಯ ತಮ್ಮನನ್ನ ತನ್ನ ಮನೆಯೊಳಗಿಟ್ಟುಕೊಂಡು ಪ್ರೀತಿಯನ್ನು ತೋರಿಸಿದ್ರೂ ಕೂಡ ಅಳೋದು, ದುಃಖ ಪಡುವುದು ಅದು ನಿಲ್ಲಲೇ ಇಲ್ಲ. ನಿತ್ಯವೂ ಕೂಡ ಅವ್ವನನ್ನು ನೆನೆಸಿಕೊಂಡು ಅಳುವಂತ ಶಿವಣ್ಣ ಅವನ ಕಿರಿಕಿರಿ ಕಾಟ ತಾಳಲಾರದೇನೆ ಬಹುಶಃ ಕೊಟ್ಟ ಮನೆಗೆ ಹೋಗಿರುವಂತ ಹೆಣ್ಮಕ್ಕಳು ಒಡ ಹುಟ್ಟಿದ ತಮ್ಮನಾದರೂ ಕೂಡ ಮನೆಯೊಳಗೆ ಇದ್ದವನ್ನೆಲ್ಲ ಸಹಿಸ್ಕೋಬೇಕಲ್ಲ. ಹಂಗಿರೋದಿಲ್ಲ ವ್ಯವಸ್ಥೆಗಳು ಸಮಾಜದೊಳಗೆ. ನೀನು ಆ ಮನೆಯವಳಾಗಿರಬಹುದು, ನಿನ್ನ ತಮ್ಮ ಒಡ ಹುಟ್ಟಿದವನಾಗಿರಬಹುದು, ಆದರೆ ಉಳಿದವರೆಲ್ಲ ಆ ಪ್ರೀತಿಯನ್ನ ತವರು ಮನೆಯಿಂದ ಬಂದ ಮಕ್ಕಳಿಗೆ ತೋರಿಸ್ಬೇಕಲ್ಲ. ಹಂಗಾಗಿ ಗೌರಕ್ಕನಿಗೆ ಮನಸ್ಸಿಗೆ ನೋವಾಗ್ತದೆ. ಸ್ವತಃ ಒಂದು ದಿನ ಆ ಊರಿನಿಂದ ಕರೆದುಕೊಂಡು ಬಂದು ಮತ್ತೆ ತಂದೆಯ ಬಳಿ ವೀರಾಪುರದೊಳಗ ಬಿಟ್ಟು ಹೋಗ್ತಾಳೆ. ಅಪ್ಪಾಜಿ, ನಮ್ಮ ಮನೆಯಲ್ಲಿ ಶಿವಣ್ಣ ಇರ್ಲಿಕ್ಕೆ ಹೋಗ್ತಾ ಇಲ್ಲ, ನಿತ್ಯ ಅವ್ವನನ್ನ ನೆನೆಸಿಕೊಂಡು ಅಳ್ತಾನೆ, ಇವನ ಕಾಟ ಕಿರಿಕಿರಿ ಸಾಕಾಗಿದೆ ಅಂದಾಗ ಆವಾಗ ಹೊನ್ನೇಗೌಡರು ಸಾವನ್ನಪ್ಪಿರುವಂತ ಬಡದಿ ಗಂಗಮ್ಮನನ್ನ ನೆನೆಸ್ಕೊಳ್ತಾರಂತೆ. ಯಾರಿದ್ದರೇನಂತೆ, ಅವ್ವನಂತೆ ಯಾರೂ ಆಗೋದಿಲ್ಲ. ನೀವು 13 ಜನ ಮಕ್ಕಳು, ನಿಮ್ಮನ್ನ ಕಾಪಾಡುವಾಗ ಎಂದೂ ಕೂಡ ಆಸರಿಕೆ ಬೇಸರಿಕೆ ಅಂತ ತಿಳ್ಕೊಂಡು ಎಂದೂ ಕೂಡ ನಿನ್ನವ್ವ ನನಗೆ ಸಾಕಾಗಿದೆ ಅನ್ನುವಂತ ಮಾತನ್ನ ಮಾತಾಡಲಿಲ್ಲ. ಅವ್ವ 4 ದಿನದೊಳಗೆ ನಿಮಗೆ ಸಾಕಾಯ್ತಲ್ಲ ಅನ್ನುವಂತ ಗುಳಿಯನ್ನ ನುಡಿದು ಗೌರಕ್ಕನನ್ನ ಕಳಿಸಿಕೊಡ್ತಾರೆ. ಮುಂದೆ ಇನ್ನೊಬ್ಬ ಸಹೋದರಿ ನೋಡಿ, ಕೊನೆಯ ಮಗಳು, ಆಕೆ ಹೆಸರು ಪುಟ್ಟ ಹೊನ್ನಮ್ಮ. ಆಕೆ ಹೆಸರು ಪುಟ್ಟ ಹೊನ್ನಮ್ಮ. ಆಕೆ ಇರುವಂತ ಊರು ನಾಗವಲ್ಲಿ. ಅಲ್ಲೊಂದು ಶಾಲೆ ಇತ್ತು. ಆ ಪುಟ್ಟ ಹೊನ್ನಮ್ಮ ತವರು ಮನೆಗೆ ಬಂದಿರುವ ಪ್ರಸಂಗ ತಂದೆಯ ಮುಂದೆ ತನ್ನ ಪ್ರೀತಿಯ ಮಾತುಗಳನ್ನು ಮಾತಾಡಿ ಪುಟ್ಟ ಹೊನ್ನಮ್ಮ ಹೇಳ್ತಾಳೆ, ಅಪ್ಪಾಜಿ, ಶಿವಣ್ಣ ಇಲ್ಲಿರೋದ್ರಿಂದ ನಿಮಗೆ ಬಹಳ ತೊಂದರೆ ಆಗ್ತದೆ, ಇವನನ್ನ ನಾನೇ ಕರ್ಕೊಂಡು ಹೋಗ್ತೇನೆ ಅಂತ ತಿಳ್ಕೊಂಡು ನಾಗವಲ್ಲಿಗೆ ಕರೆದುಕೊಂಡು ಬರ್ತಾಳೆ. ಅಲ್ಲಿ ವಿವಿ ಶಾಲೆ ಎನ್ನುವಂತ ಒಂದು ಶಾಲೆ, ಆ ಶಾಲೆಯೊಳಗ ಹೆಸರನ್ನು ನೋಂದಾಯಿಸಿ ಬಹಳ ಪ್ರೀತಿಯಿಂದ ತಮ್ಮನನ್ನ ಕಾಪಾಡ್ತಾ ತಾಯಿಗಿಂತ ಹೆಚ್ಚಿನ ಪ್ರೀತಿಯನ್ನು ತೋರ್ತಾ ಆತನ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಾಗ ಬಹಳ ಚುರುಕು ಬುದ್ಧಿಯ ಜಾಣನಾಗಿರುವಂತ ಶಿವಣ್ಣ ಸ್ವಲ್ಪ ಎಲ್ಲದನ್ನು ಮರಿತಾ 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 ಪುಟ್ಟ ಹೊನ್ನಮ್ಮ ಅಕ್ಕನ ಜೊತೆಯಲ್ಲಿ ಅಕ್ಕರಿಯಿಂದ ಇದ್ದು ವಿದ್ಯಾರ್ಜನೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಆತನ ಚತುರ ಮತಿಯನ್ನ, ಬುದ್ಧಿವಂತಿಕೆಯನ್ನ, ಜಾಣತನವನ್ನ ನೋಡಿ ಅಲ್ಲಿ ಶಾಲೆಯನ್ನು ಕಲಿಸುವಂತ ಶಿಕ್ಷಕರು ಕೂಡ ಬೆರಗಾಗ್ತಾರೆ. ಅವ್ವ ಪುಟ್ಟ ಹೊನ್ನಮ್ಮ, ನಿನ್ನ ತಮ್ಮ ಬಹಳ ಚುರುಕು ಬುದ್ಧಿಯವನು, ನಾವು ಏನೇ ಹೇಳಿಕೊಟ್ಟು ಕೂಡ ತಕ್ಷಣವೇ ಅದನ್ನ ಹಿಡ್ಕೊಂಡು ಓದಿ ತಿಳ್ಕೊಂಡು ಪ್ರಶ್ನೆ ಮಾಡ್ತಾ ವಿದ್ಯೆಯನ್ನ ಕಲಿತಾನೆ. ಈತ ನಿಜವಾಗ್ಲೂ ಕೂಡ ಮುಂದೆ ಬಹಳ ದೊಡ್ಡ ವಿದ್ಯಾವಂತನಾಗ್ತಾನೆ ಅನ್ನುವಂತ ಮಾತನ್ನ ಅವರೆಲ್ಲ ಹೇಳ್ತಾರೆ. ಮುಂದೆ ಶಿವಣ್ಣ 1919ರಲ್ಲಿ ಕನ್ನಡ ಲೋಯರ್ ಸೆಕೆಂಡರಿ ಅನ್ನುವಂತ ಪರೀಕ್ಷೆಯನ್ನ ಪಾಸ್ ಮಾಡ್ತಾನೆ. ಅದಾದ 2 ವರ್ಷಕ್ಕೆ 1921ರಲ್ಲಿ ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿಯೂ ಕೂಡ ತೇರ್ಗಡೆಯನ್ನು ಹೊಂದುತ್ತಾನೆ. ಈತನ ಜೊತೆಯಲ್ಲಿ ಇನ್ನೊಬ್ಬ ಈತನಿಗಿಂತ ಹಿರಿಯನಾಗಿರುವಂತ ಸಹೋದರ ಲಿಂಗಣ್ಣ ಅನ್ನುವಂಥವನು ಕೂಡ ಜೊತೆಗೂಡಿ ಅಲ್ಲಿಯೇ ಶಾಲೆಯನ್ನು ಕಲಿತಿರ್ತಾನೆ. ಆದರೆ ಈತ 2 ಪರೀಕ್ಷೆಯಲ್ಲಿ, ಕನ್ನಡದಲ್ಲಿ ಆಂಗ್ಲ ಭಾಷೆಯ ಇಂಗ್ಲಿಶಿನ ಪರೀಕ್ಷೆ
ಪರೀಕ್ಷೆಯಲ್ಲಿ ಎರಡರಲ್ಲಿಯೂ ಕೂಡ ತೇರ್ಗಡೆಯನ್ನು ಹೊಂದಿ ಪಾಸ್ ಆಗ್ತಾನೆ. ಆದ್ರೆ ಲಿಂಗಣ್ಣ ಫೇಲ್ ಆಗ್ತಾನೆ. ಅವನಿಗೆ ದುಃಖ, ಇವನಿಗೆ ಸಂತೋಷ. ಈ ಸುದ್ದಿ ಹೊನ್ನೇಗೌಡರಿಗೆ ಹೋಗ್ತದೆ. ಹೊನ್ನೇಗೌಡರು ಬರ್ತಾರೆ. ಸೆಕೆಂಡರಿ ಪಾಸ್ ಆದ ಮೇಲೆ ಆ ಕಾಲದೊಳಗೆ ಮುಂದೆ ಹೋಗೋದೇ ಪ್ರೌಢಶಾಲೆ. ಹಾಗಾಗಿ ನನ್ನ ಮಗ ಎರಡೂ ಭಾಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದು ತೇರ್ಗಡೆ ಹೊಂದಿದಾನಂದ ಮೇಲೆ ಮುಂದೆ ಈತನಿಗೆ ಹೆಚ್ಚಿನ ಶಿಕ್ಷಣವನ್ನು ಪಡಿಸಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಹೊನ್ನೇಗೌಡರು ಮಗಳಾಗಿರುವಂತ ಪುಟ್ಟ ಹೊನ್ನಮ್ಮನ ಮನೆಯಿಂದ ಆ ನಾಗವಲ್ಲಿ ಅನ್ನುವಂಥ ಊರಿನಿಂದ ತಮ್ಮ ಊರಿಗೆ ಕರ್ಕೊಂಡು ಬರ್ತಾರೆ. ಕೆಲವು ದಿನ ಇದ್ದ ಮೇಲೆ ಮುಂದೆ ಕೆಲವು ವಿದ್ಯಾರ್ಥಿಗಳು ಪ್ರೌಢ ಶಿಕ್ಷಣಕ್ಕಾಗಿ ತುಮಕೂರಿಗೆ ಹೋಗುವಂತಹ ಸಂದರ್ಭ. ಅಷ್ಟು ಸರಿಯಾದ ಊರು ವೀರಾಪುರ. ಹಾಗಾಗಿ ಆ ದಿನಮಾನದೊಳಗ ತುಮಕೂರಿನ ಸರ್ಕಾರಿ ಪ್ರೌಢಶಾಲೆಗೆ ಶಿವಣ್ಣನನ್ನ ಅಡ್ಮಿಷನ್ ಮಾಡಿಸಿ ಅಲ್ಲೊಂದು ಇರ್ಲಿಕ್ಕೆ ಚಿಕ್ಕದಾದ ಕೋಣೆಯ ವ್ಯವಸ್ಥೆಯನ್ನು ಮಾಡಿ, ಗೆಳೆಯರ ಜೊತೆಯಲ್ಲಿ ಇನ್ನೊಬ್ಬ ಸಹೋದರ ಲಿಂಗಣ್ಣನು ಕೂಡ ಅಲ್ಲೊಂದಿಷ್ಟು ಓದಬೇಕು ಅನ್ನುವ ಸಲುವಾಗಿ ಹೊನ್ನಪ್ಪ ಗೌಡರು ಇಬ್ಬರೂ ಮಕ್ಕಳನ್ನ ಒಂದು ಕೋಣೆ ಬಾಡಿಗೆಗೆ ತಗೊಂಡು ಅಲ್ಲಿ ಇವರನ್ನ ವಿದ್ಯಾಭ್ಯಾಸಕ್ಕಾಗಿ ಬಿಡ್ತಾರೆ. ಸ್ವತಃ ಇಬ್ಬರು ಸಹೋದರರು ಸೇರಿಕೊಂಡು ತಮ್ಮ ಅಡುಗೆಯನ್ನು ತಾವೇ ಮಾಡಿಕೊಳ್ತಾ ನೋಡಿ 1921ರಲ್ಲಿ ಪ್ರೌಢಶಾಲಾ ಶಿಕ್ಷಣಕ್ಕಾಗಿ ತುಮಕೂರಿಗೆ ಶಿವಣ್ಣನವರು ಬಂದರು. ಶಿವಣ್ಣನವರು ಈ ವಿದ್ಯಾಭ್ಯಾಸಕ್ಕಾಗಿ ತುಮಕೂರಿಗೆ ಬಂದಾದ ಮೇಲೆ ಮುಂದೆ ಅವರ ಬದುಕಿನೊಳಗ ಬಹಳ ವಿಶೇಷವಾಗಿರುವಂತ ಒಂದು ಸಂದರ್ಭ ನಡೆಯುತ್ತದೆ. ಇವರು ದಿನಾಲೂ ಸರ್ಕಾರಿ ಪ್ರೌಢಶಾಲೆಗೆ ಓದುವ ಸಲುವಾಗಿ ತಮ್ಮ ರೂಮಿನೊಳಗೆ ಅಡಿಗೆ ಮಾಡಿಕೊಂಡು ಊಟ ಮಾಡಿ ಶಾಲೆಗೆ ಹೋಗುವಾಗ ಸಿದ್ಧಗಂಗೆಯ ಶ್ರೀಮಠದಲ್ಲಿ ಇದ್ದಂತ ಉದ್ಧಾನ ಸ್ವಾಮಿಗಳ ಕೃಪೆಗೆ ಪಾತ್ರನಾಗಿ ಇರುವಂತ ಒಬ್ಬ ಹುಡುಗ, ಆತನ ಹೆಸರು ಕಾಳಪ್ಪ. ಆ ಹುಡುಗ ದಿನಾಲೂ ಕೂಡ ಸಿದ್ಧಗಂಗೆಯಿಂದ ಬೆಳಿಗ್ಗೆ ಪೂಜ್ಯರ ಸೇವೆಯನ್ನು ಮಾಡಿ ಉಪಹಾರವನ್ನು ಮಾಡಿಕೊಂಡು ಆ ಸಿದ್ಧಗಂಗೆಯಿಂದ ನಡ್ಕೋತ ತುಮಕೂರಿಗೆ ಬಂದು ದಿನಾಲೂ ಪ್ರೌಢಶಾಲೆಯೊಳಗ ಅಕ್ಷರ ಜ್ಞಾನವನ್ನು ಮಾಡಿಕೊಂಡು ನಿತ್ಯ ಹೋಗುವಂತಹದ್ದು. ಹಾಗಾಗಿ ಆ ಕ್ಲಾಸಿನೊಳಗ ಶಿವಣ್ಣನಿಗೂ ಕಾಳಪ್ಪನಿಗೂ ಸ್ನೇಹ ಬೆಳೀತದ, ಗೆಳೆತನ ಬೆಳೀತದ. ಆ ಗೆಳೆತನದ ಪ್ರೀತಿ ಅದು ನಿಜವಾಗಲೂ ಬೆಳೀತಾನೆ ಹೋಗ್ತದ. ಆ ಗೆಳೆತನ ಮುಂದೆ ಯಾವ ರೀತಿಯೊಳಗ ಶಿವಣ್ಣನನ್ನ ಸಿದ್ಧಗಂಗೆಯ ಮಠಕ್ಕೆ ಕರ್ಕೊಂಡು ಹೋಗುವಂತ ಯೋಗ ಬರ್ತದ. ಆ ಸಂದರ್ಭ ಬಹಳ ಅದ್ಭುತವಾಗಿ ನಡೆಯುವುದರ ಮೂಲಕ ಅವರ ಬದುಕಿನೊಳಗ ಮುಂದೆ ಅದ್ಭುತವಾಗಿರುವಂತ ಜೀವನದ ಲೀಲೆಯೇ ನಡೆದು ಹೋಗ್ತದೆ. ಅದು ಯಾವ ರೀತಿಯೊಳಗೆ ನಡೀತದ ಅನ್ನುವುದನ್ನ ಮತ್ತೆ ನಾಳೆಯ ದಿನದ ಪುರಾಣ ಪ್ರವಚನದ ವಿಷಯದೊಳಗ ನಾವೆಲ್ಲ ಕೇಳುವವರಿದ್ದೇವೆ ಅನ್ನುವಂತ ಮಾತುಗಳನ್ನ ತಮ್ಮ ಜೊತೆಯಲ್ಲಿ ಹಂಚಿಕೊಂಡು ನನ್ನ ಸಮಯ ಇನ್ನೂ ಇದೆ. ಆದರೂ ಕೂಡ ಇವತ್ತು ಬಹಳ ವಿಶೇಷವಾಗಿರುವಂತ ತುಲಾಭಾರದ ಭಕ್ತಿ ಸೇವೆ ಇರುವುದರಿಂದ ನಮ್ಮ ಶ್ರೀಮಠದ ಹಿರಿಯ ಸದ್ಭಕ್ತರೆಲ್ಲರೂ ಕೂಡ ನನಗೆ ಸಮಯದ ಒಂದು ನಿಬಂಧನೆಯನ್ನ ಮಾಡಿದ್ದಾರೆ. ಅಪ್ಪ ಅವರೇ, ತಾವು 8:00 ಇವತ್ತು ನಮಗೆ ವೇದಿಕೆಯನ್ನು ಕೊಡಬೇಕು. ಮುಂದೆ ತುಲಾಭಾರದ ವಿಶೇಷವಾಗಿರುವಂತ ಕಾರ್ಯಕ್ರಮ, ಭಕ್ತರಿಗೆ ಆಶೀರ್ವಾದ ಕೊಡಿಸುವಂತ ಕಾರ್ಯಕ್ರಮ ಇಲ್ಲಿ ಇವೆಲ್ಲವೂ ಕೂಡ ನಡೆಯೋದಿರುವುದರಿಂದ ತಾವು ಒಂದಿಷ್ಟು ಸಮಯದ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ಅವರು ಕೇಳಿರುವುದರಿಂದ ನಾನು ಅವರು ಹೇಳಿದಂತೆ ಸರಿಯಾದ ಸಮಯವನ್ನ ಈ ವೇದಿಕೆ ಮೇಲೆ ಬಳಸಿಕೊಂಡಿದ್ದೇನೆ. ಮತ್ತೆ ಯಥಾ ರೀತಿಯಲ್ಲಿ ನಾಳೆ ಚರಿತ್ರೆ ಮುಂದುವರಿಯುವುದರ ಮೂಲಕ ಮತ್ತೆ ಸರಿಯಾದ ಸಮಯಕ್ಕೆ ಅದು ಸಾಗಿ ಮುಕ್ತಾಯವಾಗ್ತದೆ ಅನ್ನುವಂತ ಸೂಚನೆಯನ್ನ ಕೊಡುವುದರ ಮೂಲಕ ತುಲಾಭಾರ ಮುಂದಿನ ಎಲ್ಲ ಕಾರ್ಯಕ್ರಮಗಳಾದ ಮೇಲೆ ಈ ಕಾರ್ಯಕ್ರಮ ಮಹಾಮಂಗಲಗೊಳ್ಳುತ್ತದೆ. ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಇರ್ತದೆ. ತಾವೆಲ್ಲ ಭಕ್ತಾದಿಗಳು ಪ್ರಸಾದವನ್ನ ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ತಮಗ ನೀಡುವುದರ ಮೂಲಕ
ಇಲ್ಲಿವರೆಗೆ ಶಾಂತವಾಗಿ ಕೂತ್ಕೊಂಡು ಪುರಾಣ ಪ್ರವಚನವನ್ನ ಶ್ರವಣ ಮಾಡಿರುವಂತ ತಮ್ಮೆಲ್ಲರಿಗೂ ಕೂಡ ಆ ಪರಮಶಿವಯೋಗಿ ಮಹಾಂತೇಶ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಹೃದಯ ತುಂಬಿ ಹಾರೈಸಿ ಈ 5ನೇ ದಿನದ ಪುರಾಣ ಪ್ರವಚನದ ನುಡಿ ಸೇವೆಯನ್ನ ಸದ್ಗುರುವಿನ ಪಾದಕ್ಕೆ ಅರ್ಪಣಾ ಮಾಡಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಮಂಗಲಂ ಚರಣಿತೆ ಗೋದಾಯ ಮಂಗಲಂ ಗುರುರೇಪದಾರಾಯ ಗುರುರಾಜರಾಜಾಯ ಗುರುರೇಪದಾರಾಯ ಗುರುರಾಜರಾಜಾಯ ಪರಿಮೋದರಾಯ ಮಂಗಲಂ ಶಿವ ವಿಶ್ವೈಕಪಾದಾಯ ಮಂಗಲಂ ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಭವಮೂಲಭಂಗಾಯ ಮಂಗಲಂ ಶಿವ ಶಿವಲಿಂಗ ಸಂಗಾಯ ಮಂಗಲಂ ಭವಮಂಗಲಾಂಗಾಯ ಶಿವಲಿಂಗ ಚೂಡಾಯ ಭವಮಂಗಲಾಂಗಾಯ ಶಿವಲಿಂಗ ಚೂಡಾಯ ಕವಿತುಂಗ ಶಿವಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಕಾಶೀಪುರೇಶಾಯ ಮಂಗಲಂ ಕವಿ ಕಾಶೀನಾಥೇಶಾಯ ಮಂಗಲಂ ಕೇಶಾಪಹಾರಾಯ ಪಾಶಪ್ರಮುಖಾಯ ಕೇಶಾಪಹಾರಾಯ ಪಾಶಪ್ರಮುಖಾಯ ಶ್ರೀಶನಿಮಾನ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಅರಹ ಓಂ ನಗ್ನೇನ ಹೆಗ್ಗವದಂತು ದೇವಾಃ ತಾನ್ ಧರ್ಮಾಣಿ ಭಗವಾತೆ ನಾತಂ ಐಮಾನದಂತೆ ಯಾತ್ರ ಮೌರ್ವೇ ಸಾಧ್ಯ ಸಂತು ದೇವಾಃ ಓಂ ನಮೋ ಭ್ರಾಜಾದಿರಾಜಾಯ ಪ್ರಜಯದಾಯಿನೇ ನಮೋ ವಯಂ ವೈ ಶ್ರವಣಾಯ ಕೂರ್ಮಹೇ ಸಮಯ ಕಾಮಹಂ ಕಾಮಾಯ ಮಕ್ಷುಃ ಕಾಮೇಶ್ವರ ವೈ ಶ್ರವಣಾದಿದಾತ ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ ಓಂ ಯಶೋನಾಮ ರೂಪಾಖ್ಯಂ ಯಾಧೇವಿ ಸರ್ವಮಂಗಲಾತ್ರಯಾಸಾಂತರ್ಗತ ಜಯ ಮಂಗಲಂ ಜಯ ನಮೋ ಪಾರ್ವತೀಪತಯ ಮಹಾದೇವ ಗುರು ಮಹಾಂತೇಶ್ವರ ದೇವ ಮಹಾರಾಜ ಕೋ ಅಭಿನವ ಮಹಂತಮ ಸ್ವಾಮಿ ಮಹಾರಾಜ ಕೋ ಜಯ ಮಂಗಲಂ ಜಯ ನಮೋ ಪಾರ್ವತೀಪತಯ ಮಹಾದೇವ. ಮಹಂತ ಮಹಾಸ್ವಾಮಿಗಳವರಿಗೆ ಶರಣೆಯರ ಒಂದು ಪರವಾಗಿ ಬಳಿಯ ಸಾಮಾನುಗಳು ಹಾಗೂ ಬಟ್ಟೆಗಳನ್ನು ಭಕ್ತಿ ಕಾಣಿಕೆ ಕೊಡುವುದರ ಜೊತೆಗೆ ನಾಳಿನ ಒಂದು ದಾಸೋಹ ಸೇವೆಗೆ 5,100 ರೂಪಾಯಿಗಳನ್ನು ಸಹ ಆ ಶರಣೆಯರು ಕೊಡ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಆ ಮಹಾಂತೇಶ ಬೆಳ್ಳಿ ಉಗ್ರವನ್ನು ಸಹ ಪರಮಪೂಜ್ಯರಿಗೆ ನೀಡುತ್ತಾರೆ. ಆ ಶರಣರಿಗೆ ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಓಂ ಸಹಸ್ರದೇಶ ಪುರುಷಃ ಸಹಸ್ರಾಕ್ಷಾಯ ಸಹಸ್ರನಾಥ ಸಭೋವಂ ವಿಶ್ವದೋರತ್ವ ಅದ್ವಿದೇಶ ದಶಾಂಗುಲಂ ಪುರುಷಃ ಹೇ ವೇದಗಂ ಸರ್ವಂ ಯದ್ಗೋತಂ ಯಚ್ಚ ಬ್ರಹ್ಮನ್ ಉದಾ ಪ್ರದಶ್ಯಾನಃ ಯಗನ್ನೇನಾದೇರಾಯತೆ
विश्व विश्वभूतानि त्रिदा संवृतदेवे त्रिमा उद्भयदवर्षः आदिश्य भवद्भो नागता विश्वचन्द्रमकचेतनरुतस्मद्विराडनायक विरोधो आदे पुरुषः तथातो अर्थरक्षतः आदे पुरुषः पद्मं मधोपुरः यत्पुरुष अविषदेवा यत्तन्मतन्मता वदन्त आचन्द्रेष्म इत्तरसप्तेवे सप्तनाथेन परदया सप्तसमे जगतः देवायत्तन्तन्न अपत्तानं पुरुषम् ಪರಮಪೂಜ್ಯರ 117 ತುಲಾಭಾರ ಸೇವೆಯನ್ನು ಕೈಗೊಂಡ ಶರಣೆಯರ ಪರವಾಗಿ ವೇದಮೂರ್ತಿ ಶ್ರೀ ಅಯ್ಯಪ್ಪ ತಾತ ಶರಣರು ತೆಕ್ಕಲಕೋಟೆ ಚಂದ್ರಯ್ಯ ಸ್ವಾಮಿ ತೆಕ್ಕಲಕೋಟೆ ಇವರು ಪೂಜ್ಯರಿಂದ ಆಶೀರ್ವಾದ ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಟ್ಟರು. ವೇದಮೂರ್ತಿ ಶ್ರೀ ಅಯ್ಯಪ್ಪ ತಾತ ಶರಣರು ತೆಕ್ಕಲಕೋಟೆ ಚಂದ್ರಯ್ಯ ಸ್ವಾಮಿ ತೆಕ್ಕಲಕೋಟೆ ಅವರು ಬಂದು ಶ್ರೀಗಳಿಂದ ಆಶೀರ್ವಾದ ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಟ್ಟರು. ತುಲಾಭಾರ ಸೇವೆಗೆ ಕೈಗೊಂಡಿರ್ತಕ್ಕಂತಹ ಶರಣೆಯ ಪ್ರವಚನಕಾರರಿಗೆ 101 ರೂಪಾಯಿ, ಗವಾಯಿಗಳಿಗೆ 101 ರೂಪಾಯಿ, ತಬಲಾಜಿಗೆ 101 ರೂಪಾಯಿ, ಮಠದ ಸಿದ್ದಯ್ಯ ಸ್ವಾಮಿಗೆ 201 ರೂಪಾಯಿಗಳನ್ನು ಭಕ್ತಿ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಪೂಜ್ಯರ 117ನೇ ಒಂದು ತುಲಾಭಾರ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಎಲ್ಲ ಶರಣರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಆ ಶರಣೆಯರ ಒಂದು ಅಪೇಕ್ಷೆ ಮೇರೆಗೆ ಲಿಂಗದ ಕುರಿತಾಗಿ ಒಂದು ಗಾಯನವನ್ನು ಮಾಡಬೇಕಾಗಿ ಗವಾಯಿಗಳಲ್ಲಿ ನಾನೊಂದು ಮನವಿ ಮಾಡಿಕೊಟ್ಟದ್ದು. ಹಾಗಾಗಿ ಗವಾಯಿಗಳ ಲಿಂಗದ ಕುರಿತಾಗಿ ಒಂದು ಗಾಯನವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. Hello. ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ
ಭಕ್ತಿ ಜಲವ ನೀಡಿ ಮಜ್ಜದ ಕೈದು ವಿರತಿ ಗಂಧವನೇ ಈಡಿ ಭಕ್ತಿ ಜಲವ ನೀಡಿ ಮಜ್ಜದ ಕೈದು ವಿರತಿ ಗಂಧವನೇ ಈಡಿ ಕರಮೇಂದ್ರಿಯಗಳಮ್ಮ ಮಿರಗು ಅಕ್ಷತಿರಂತೆ ಕಲಿಗಂಧ ನಿರ್ಮಲ ಸರಸ ಪುಷ್ಪವಸುಧಿ ಕರಮೇಂದ್ರಿಯಗಳಮ್ಮ ಮಿರಗು ಅಕ್ಷತಿರಂತೆ ಕಲಿಗಂಧ ನಿರ್ಮಲ ಸರಸ ಪುಷ್ಪವಸುಧಿ ಲಿಂಗ ಪುಂಜಯ ಮಾನಿಯೋ ಲಿಂಗೋಡು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಹರುಷಾನಂದುವ ದೂತನ ಸಮರ್ಪಿಸಿ ಬರದಿಂದು ಚಿದೀತನ ಹರುಷಾನಂದುವ ದೂತನ ಸಮರ್ಪಿಸಿ ಬರದಿಂದು ಚಿದೀತನ ನಿರಗತಿ ಪರಿಪೂರ್ಣ ನೈವೇದ್ಯವನ್ನು ಮಾಡಿ ನೆರವತಿ ಗುಣಗಂಬ ಬರತಾಂಬುಲವ ಕೊಟ್ಟು ನಿರಗತಿ ಪರಿಪೂರ್ಣ ನೈವೇದ್ಯವನ್ನು ಮಾಡಿ ನೆರವತಿ ಗುಣಗಂಬ ಬರತಾಂಬುಲವ ಕೊಟ್ಟು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಗಂಗೆಯ ಮುನಿಗಳ ಸಂಗಮಗಳು ನಿಂದು ಗಂಗೆಯ ಮುನಿಗಳ ಸಂಗಮಗಳು ನಿಂದು ಶ್ರೀನಾಥರೂಪರೇ ರಂಗದ ಪದೂರು ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ಶರೀರದಲ್ಲಿ ಪರವಸ್ತು ಕಾಣದಿದೆ ಪರದಿಷ್ಟಲಿಂಗವಿದೆ ಶರೀರದಲ್ಲಿ ಪರವಸ್ತು ಕಾಣದಿದೆ ಹೊರಗಣಗೊಂಡ ಅರಿವರಿವನೇ ದೋಷಿತನಂಗೆ ಬಲದೆ ಕಮಯವಾಗಿ ಪರಗಣಗರಡನ್ನ ಪರಿವರಿವನೇ ದೋಷಿತನಂಗೆ ಬಲದೆ ಕಮಯವಾಗಿ ಲಿಂಗ ಪೂಜನ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಗಂಗೆಯ ಮುನಿಗಳ ಸಂಗಮಗಳು ನಿಂದು ಗಂಗೆಯ ಮುನಿಗಳ ಸಂಗಮಗಳು ನಿಂದು ಶ್ರೀನಾಥರೂಪರೇ ರಂಗಮಂಡಲರೋಡು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಲಿಂಗದ ಮಹತ್ವವನ್ನು ತಿಳಿಸಿದಂತಹ ಗವಾಯಿಗಳಿಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಪರಮ ಪೂಜ್ಯ ಅಭಿನವ ಮಹಂತ ಮಹಾಸ್ವಾಮಿಗಳವರಿಂದ ಆಶೀರ್ವಚನ.
ಸರ್ವಲೋಕೋಪಕಾರಾಯ ಯೋ ದೇವ ಪರಮೇಶ್ವರ ಚರಜಗತಿರೂಪೇಣ ನಮಸ್ತೆ ಜಗಮಾತ್ಮನ. ಪ್ರಥಮವಾಗಿ ಕರ್ತೃ ಮಹಾಂತ ದೇವರನ್ನ ಲಿಂಗೈಕ ರುದ್ರಮುನಿ ಶಿವಯೋಗಿಗಳನ್ನ ಆನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಮೊದಲು ಸ್ಮರಣೆ ಮಾಡಿಕೊಂಡು ಪುರಾಣದ ಪುಣ್ಯಪುರುಷರಾಗಿ ಹೋಗಿರುವಂತಹ ಲಿಂಗೈಕ್ಯ ಸಿದ್ಧಗಂಗಾ ಮಠದ ಒಡೆಯರಾಗಿರುವಂತಹ ಶಿವಕುಮಾರ ಮಹಾಸ್ವಾಮೀಜಿಯವರ ಕೃಪೆಯನ್ನು ನಿಮ್ಮೆಲ್ಲರಿಗೆ ಯಾಚಿಸಿಕೊಂಡು ಶಿವಕುಮಾರ ಮಹಾಸ್ವಾಮೀಜಿಯವರ ಒಂದು ಜೀವನ ಆಧಾರಿತವಾಗಿರತಕ್ಕಂತಹ ಪುರಾಣ ಪ್ರವಚನವನ್ನ ಹೇಳುವಂಥ ಮುದಗಲ್ಲಿನ ಮಹಾಂತ ಸ್ವಾಮೀಜಿಯವರೇ, ಕಲಾಬಳಗವಾಗಿರ್ತಕ್ಕಂತಹ ಶಂಕರಯ್ಯನವರೇ, ತಬಲಾವಾದಕರಾಗಿರ್ತಕ್ಕಂತಹ ಬಸವರಾಜ್ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಚನ ದಯಪಾಲಿಸುವಂಥ ಪೂಜ್ಯ ಮಹಾಂತ ದೇವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ತುಲಾಭಾರ ಸೇವೆಯನ್ನ ದಾಸೋಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ದನಕಾಯಿ ಮಾರಮ್ಮ ಹಾಗೂ ಇರದ ಮ್ಯಾಗಿನಮರಿ ಕುಟುಂಬದ ವರ್ಗದವರೇ, ಈ ಪವಿತ್ರವಾಗಿರುವಂತಹ ಪುಣ್ಯಮಯ ಕಾರ್ಯದಲ್ಲಿ ಪಾಲ್ಗೊಂಡಿರುವಂತಹ ಈ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಸಂಪತ್ತ ಸಂದೋಹವೇ ಹಾಗೂ ತಾಯಂದರೆ, ಇಲ್ಲಿಯವರೆಗೆ ನಮ್ಮ ಮುದಗಲ್ಲದ ಮಹಾಂತ ಮಹಾಸ್ವಾಮೀಜಿಯವರು ಸಿದ್ಧಗಂಗಾ ಮಹಾಸ್ವಾಮೀಜಿಯವರ ಒಂದು ಬದುಕಿನ ಘಟನೆಗಳನ್ನೆಲ್ಲ ಬಹಳ ಅರ್ಥಪೂರ್ಣವಾಗಿ ಸಾಂದರ್ಭಿಕವಾಗಿ ಹಲವಾರು ಏನದ ಘಟನಾವಳಿಗಳನ್ನು ಶರಣರ ಸಂತರ ಬದುಕಿನ ಜೀವನದ ನಿಲುವುಗಳನ್ನೆಲ್ಲವನ್ನೂ ಕೂಡ ಹೇಳುವುದರ ಜೊತೆಗೆ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮೀಜಿಯವರ ಒಂದು ಪುರಾಣ ಪ್ರವಚನ ಇಲ್ಲಿವರೆಗೆ ಹೇಳ್ತಾ ಬಂದಿದ್ದಾರೆ, ನೀವೆಲ್ಲ ಆಲಿಸ್ತಾ ಬಂದಿದ್ದೀರಿ. ಪ್ರಾರಂಭಿಕ ಪೀಠಿಕಾ ಅಧ್ಯಾಯದೊಳಗೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ನುಡಿಯನ್ನು ಅವರು ಬಳಸಿಕೊಂಡು ಬದುಕು ಚಟಕ ಬಂಡಿ ಅಂತ, ಇದು ಪ್ರತಿಯೊಬ್ಬ ಮನುಷ್ಯನ ಬದುಕಿನೊಳಗೆ ನಡೆಯುವಂತಹದ್ದೇ. ನಾವೇನೇನೋ ಅನ್ಕೊಳ್ತಿರ್ತೀವಿ, ಭಗವಂತನ ಶಿವನ ಇಚ್ಛೆ ಇನ್ನೇನೇನೋ ಇರುತ್ತೆ. ಹಾಗಾಗಿ ನಮ್ಮ ಯಾವ ಇಚ್ಛೆಗಳು ಕೂಡ ಏನದ ನಡೆಯೋದಿಲ್ಲ. ಭಗವಂತನ ಇಚ್ಛೆ ಏನದ ಅದು ಮಾತ್ರ ಏನದ ನಮ್ಮ ಬದುಕಿನೊಳಗೆ ನಮ್ಮ ಬಾಳಿನೊಳಗೆ ಏನದ ನಡೆದುಕೊಂಡು ಹೋಗ್ತಾನೇ ಇರ್ತಾವೆ. ಇದನ್ನು ನಾನು ಯಾಕೆ ಬಳಸ್ಕೊಂಡಿ ಅಂತಂದ್ರೆ, ಈಗೇನು ಶಿವಕುಮಾರ ಮಹಾಸ್ವಾಮೀಜಿಯವರ ಒಂದು ಪುರಾಣ ಪ್ರವಚನ ಇವತ್ತು ಈ ವರ್ಷ ನೀವೆಲ್ಲ ಕೇಳ್ತಾ ಇದ್ದಾರಲ್ಲ, ಇದ್ರ ಸ್ವಲ್ಪ ಹಿನ್ನೆಲೆಯಾಗಿ ನಾವು ನೋಡೋದಾದ್ರೆ, ನಿಮ್ಮ ಹಾಲ್ವಗಿ ಮಠದ ಕರ್ತೃ ಮಹಂತ ಮಹಾಸ್ವಾಮಿಗಳವರು ಅವರು ಮೈಸೂರು ಪ್ರಾಂತ್ಯದ ಬೆಟ್ಟದಾಪುರಿಯ ಗ್ರಾಮದಿಂದ ಬಂದಿರತಕ್ಕಂಥವರು. ಅವರ ಜನ್ಮಸ್ಥಳ ಬೆಟ್ಟದಾಪುರಿ, ಮೈಸೂರು ಪ್ರಾಂತ್ಯದ. ಅಲ್ಲಿ ಸಲಿಲಾಕ್ಯ ಗುರುವರ್ಯರ ಒಂದು ಸೇವೆಯನ್ನು ಮಾಡಿ
ಸಿದ್ಧಗಂಗಾ ಮಹಾಸ್ವಾಮೀಜಿಯವರು ಇದರೊಳಗೆ ಬದುಕಿನೊಳಗೆ ಅವ್ರು ಹೆಂಗೆ ಗುರುಗಳು ಸೇವೆ ಮಾಡ್ತಾರೆ ಅನ್ನೋದು ಬರ್ತದ ಮುಂದೆ. ಹಾಗೆ ಮಹಂತ ಮಹಾಸ್ವಾಮಿಗಳವರು ನಮಗೂ ಸಲಿಲಾಕ್ಯ ಗುರುಗಳ ಒಂದು ಸೇವೆಯನ್ನು ಮಾಡಿ ಆ ಗುರುಗಳ ಕೃಪೆಗೆ ಏನದ ಪಾತ್ರರಾಗಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಗುರುವಿನ ಆದೇಶ ಏನಾಗ್ತದೆ ನೋಡು, ನೀನು ಪರಿಪೂರ್ಣವಾಗಿರತಕ್ಕಂಥ ಯೋಗಿತ್ವದ ಎಲ್ಲ ಸಾಧನೆಗಳನ್ನು ನೀನು ಮಾಡಿದೀಯ, ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಎಲ್ಲ ಬಂದಿದೆ. ನಿನ್ನಿಂದ ಮುಂದೆ ಒಂದು ಸ್ಥಳದೊಳಗೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಅವಿಸ್ಮರಣೀಯವಾಗಿರ್ತಕ್ಕಂಥ ಘಟನೆ ನಡೆಯೋದಿದೆ. ಹಾಗಾಗಿ ನೀನೇನದ ದೇಶ ಸಂಚಾರ ಮಾಡಬೇಕು ಅಂತ ಸಲಿಲಾಕ್ಯ ಗುರುವರ್ಯರು ಕಳಿಸಿಕೊಡ್ತಾರೆ. ಅವಾಗ ನೊಂದ ಮನಸ್ಸಿನಿಂದ ಮಹಂತ ಸ್ವಾಮಿಗಳು ಏನದ ಗುರುಗಳೆಲ್ಲ ಅರ್ಕೆ ಮಾಡಿಕೊಂಡಾಗ ಏನು ಕಾಳಜಿ ಮಾಡಬೇಡ, ನೀನು ಆ ಮಹತ್ವಪೂರ್ಣವಾಗಿರತಕ್ಕಂತಹ ಘಟನೆಯನ್ನ ಮಾಡುವಂತಹ ಸ್ಥಳವನ್ನ ಆ ಕಾರ್ಯದೊಳಗೆ ನಾನು ಕೂಡ ಪಾಲ್ಗೊಳ್ತೀನಿ ಅನ್ನುವಂತಹ ಒಂದು ಅಭಯವನ್ನ ಕೊಟ್ಟು ಮಹಂತ ಸ್ವಾಮಿಗಳವರನ್ನ ಗುರು ಸಲಿಲಾಕ್ಯರನ್ನ ಕಳಿಸಿಕೊಡ್ತಾರೆ. ಹೋಗುವಂತಹ ಸಂದರ್ಭದೊಳಗೆ ಎಲ್ಲಿ ಪುಣ್ಯಕ್ಷೇತ್ರಗಳಿರ್ತಾವೆ, ಎಲ್ಲಿ ತಪಸ್ಸುಗಳು ಏನದ ಅನುಷ್ಠಾನವನ್ನ ಮಾಡಿರ್ತಕ್ಕಂಥ ಸ್ಥಾನಗಳಿರ್ತವೆ, ಅಲ್ಲೆಲ್ಲ ಕೂಡ ಏನದ ನೀನು ಅನುಷ್ಠಾನವನ್ನು ಮಾಡ್ಕೊಂತ ನೀನು ಹೋಗಬೇಕು ಅಂತ ಸಲಿಲಾಕ್ಯ ಗುರುಗಳು ಗುರು ಮಹಂತ ಮಹಾಸ್ವಾಮಿಗಳವರಿಗೆ ಹೇಳಿರ್ತಾರೆ. ಹಾಗಾಗಿ ಬೆಟ್ಟದ ಪುರವನ್ನು ಬಿಟ್ಟುಕೊಂಡು ಪ್ರಥಮವಾಗಿ ಏನದ ಅನುಷ್ಠಾನ ಮಾಡಿರ್ತಕ್ಕಂತಹ ಸ್ಥಳವೇ ಸಿದ್ಧಗಂಗಾ ಮಠ. ಸಿದ್ಧಗಂಗೆಯಲ್ಲಿ ಬಂದು ಗುರು ಮಹಂತ ಮಹಾಸ್ವಾಮಿಗಳು ಅನುಷ್ಠಾನವನ್ನು ಮಾಡಿ ಅಲ್ಲಿಂದ ಯಡಿಯೂರಿಗೆ ಹೋಗಿ ಯಡಿಯೂರ ಸಿದ್ಧಲಿಂಗೇಶನ ಒಂದು ದರ್ಶನವನ್ನು ಮಾಡಿಕೊಂಡು ಮತ್ತೆ ಏನದ ಸಂಚಾರ ಮಾಡ್ತಾ ಏನದ ಶ್ರೀಶೈಲ ಮುಖೇನವಾಗಿ ಏನದ ಇಲ್ಲಿಗೆ ಬಂದು ಹಾಲ್ವಿ ಗ್ರಾಮದೊಳಗೆ ಗುರುಚರಣವನ್ನ ಕಂಡು ಅಲ್ಲಿ ಮಠವನ್ನ ಸ್ಥಾಪಿಸಿ ಆ ಮಠಕ್ಕೆ ಚರಣಗಿರಿ ಎಂಬತಕ್ಕಂತಹ ಮಠವನ್ನ ಮಾಡಿ ಆ ಮಠದೊಳಗೆ ಗುರುವಿನ ಅಪ್ಪಣೆಯಂತೆ 3 ವರ್ಷ 6 ತಿಂಗಳ ಪರ್ಯಂತರವಾಗಿ ಬಸವ ಮಹಾಪುರಾಣವನ್ನು ಮಾಡಿ 196,000 ಗಣಗಳಿಗೆ ಪ್ರಸಾದವನ್ನು ವಿನಿಯೋಗ ಮಾಡಿ ಈ ಭಾಗಕ್ಕೆಲ್ಲ ಈ ನಾಡಿಗೆಲ್ಲ ಬಸವ ತತ್ವದ ಅಮೃತವನ್ನೇ ಉಳಿಸಿಕೊಂಡಿರ್ತಕ್ಕಂಥ ಮಹಾಂತ ಮಹಾಶಿವಯೋಗಿಗಳು ಆ ಸ್ಥಳದೊಳಗೆ ಏನದ ಸಲಿಲಾಕ್ಯ ಗುರುಗಳು ಬಾಲಕ ರುದ್ರಮುನಿಯಾಗಿ ಏನದ ಈ ಮಠಕ್ಕೆ ಬರ್ತಾನೆ ಅನ್ನುವಂತಹದ್ದನ್ನು ನಿಮ್ಮ ಮಠದ ಮಹಂತ ಮಹಾಸ್ವಾಮಿಗಳ ಒಂದು ಪುರಾಣದೊಳಗೆ ನೀವೆಲ್ಲ ಕೇಳಿರ್ತೀರಿ. ಹಾಗಾಗಿ ಅಂಥ ಒಂದು ಮಹಾಮಹಿಮರ ಸಂಬಂಧಪಟ್ಟಿರ್ತಕ್ಕಂತಹ ಮಠವೇ ಇದು ಕರಿಚಿದವರ ಮಠ. ಅವರ ಒಂದು ಕೃಪಾಶೀರ್ವಾದದಿಂದ ಇಷ್ಟೆಲ್ಲ ಬೆಳಕು ವೈಭವವನ್ನು ನಾವೆಲ್ಲ ಕೇಳ್ತೀವಿ. ಅವರು ಮಾಡಿರ್ತಕ್ಕಂಥ 3 ವರ್ಷಗಳ ತನಕ ಮಾಡಿರ್ತಕ್ಕಂಥ ಬಸವಪುರಾಣವನ್ನು ನೀವು ಬಹಳ ಅದ್ಧೂರಿಯಾಗಿ ಇವತ್ತಿಗೂ ಕರ್ನಾಟಕದಾದ್ಯಂತವಾಗಿ ಏನದ ನಿಮ್ಮ 3 ತಿಂಗಳ ಬಸವಪುರಾಣವನ್ನು ಎಲ್ಲರೂ ಏನದ ಕೊಂಡಾಡ್ತಾರೆ. ಅಂಥ ಕಾರ್ಯವನ್ನು ನೀವು ಮಾಡಿದ್ರಿ. ಆ ಕಾರ್ಯಕ್ಕೂ ಕೂಡ ಸಿದ್ಧಗಂಗಾ ಮಠದ ಅವಾಗೂ ಏನದ ಹಿರಿಯ ಪೂಜ್ಯರು ಏನದ ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಯಾರು ಶಿವಕುಮಾರ ಮಹಾಸ್ವಾಮೀಜಿಯರು 3 ತಿಂಗಳ ಬಸವ ಪುರಾಣಕ್ಕೆ ಏನದ ಭಿನ್ನ ಮಾಡಿತ್ತು, ಅವರೇ ಬರಬೇಕಾಗಿತ್ತು. ಆರೋಗ್ಯದ ಅನಿವಾರ್ಯ ಕಾರಣದಿಂದ ಈ ಸದ್ಯದ ಪೂಜ್ಯರಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರು ಬಂದು ಆ ಬಸವ ಪುರಾಣದೊಳಗಿನ ಭಾಗಿಗಳಾಗಿದ್ದು ನಿಮಗೆಲ್ಲ ಗೊತ್ತಿರುವಂತಹ ವಿಷಯ. ಇಷ್ಟೆಲ್ಲ ಹಿನ್ನೆಲೆಯೊಳಗೆ ನಾವೆಲ್ಲ ಬಂದಿರೋದರಿಂದ ಇದು ಒಂದು ಯೋಗ ಅಂತ ಅನಿಸ್ತದೆ. ಕೊನೆಗೆ ಶಿವಕುಮಾರ ಮಹಾಸ್ವಾಮೀಜಿಯವರ ಒಂದು ಲಿಂಗೈಕ್ಯರಾದ ಮೇಲೆ ಆ ಒಂದು ಪೂಜ್ಯರ ಒಂದು ಸಂಸ್ಥೆಯೊಳಗೆ ಪೂಜ್ಯರ ಒಂದು ಇರುವಂತಹ ಸಮಯದೊಳಗೆ ಈ ಭಾಗದ ಹಲವಾರು ವಿದ್ಯಾರ್ಥಿಗಳು, ಸುಮಾರು ವಿದ್ಯಾರ್ಥಿಗಳು, ಸುತ್ತಮುತ್ತಲಿನ ಎಲ್ಲ ವಿದ್ಯಾರ್ಥಿಗಳೆಲ್ಲ ಕಲ್ತಿರೋದ್ರಿಂದ ಅವರಿಗೆಲ್ಲ ಒಂಥರ ಅಭಿಮಾನ. ಶಿವಕುಮಾರ ಮಹಾಸ್ವಾಮೀಜಿಯವರ ಒಂದು ಕೃಪಾಶೀರ್ವಾದದಿಂದ ಅಲ್ಲೊಂದಿಷ್ಟು ನಾವು ವಿದ್ಯೆಯನ್ನು ಕಲಿತು ಒಂದಿಷ್ಟು ಅಕ್ಷರಗಳನ್ನು ನಾವು ಏನಾದ್ರು ಪಡ್ಕೊಂಡು ಇವತ್ತು ನಾವು ಉನ್ನತವಾಗಿರ್ತಕ್ಕಂಥ ಯಾವುದ್ಯಾವುದೋ ಒಂದು ವ್ಯವಹಾರದಲ್ಲಿ ನಾವು ತೊಡ್ಕೊಂಡು ನಾವು ಸ್ಥಿತಿವಂತರಾಗಿದ್ದೀವಿ. ಹಾಗಾಗಿ ಆ ಪೂಜ್ಯರ ಋಣಭಾರ ನಮ್ಮ ಮೇಲಿದೆ.
ಅದನ್ನು ನಾವು ಹೇಗಾದ್ರೂ ಮಾಡಿ ಹೇಳಿದ ಒಂದಿಷ್ಟು ನಮ್ಮ ಭಕ್ತಿಯನ್ನ ಸಮರ್ಪಣೆಯಿಂದ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ತಾರೆ ಅವರು. ಏನ್ ಹೇಳ್ಕೊಳ್ತಾರೆ, ಒಂದು ಸಲ ಅವರೆಲ್ಲ ಒಂದು 7-10 ಜನ ಹಳೆಯ ವಿದ್ಯಾರ್ಥಿಗಳು ಬಂದು ನನ್ನ ಹತ್ರ ಕೇಳಿದ್ರು, ಎಲ್ರಿ ತಾತ್ನವ್ರೆ, ನಾವು ಶಿವಕುಮಾರ ಮಹಾಸ್ವಾಮೀಜಿಯವರ ಒಂದು ಪುರಾಣವನ್ನು ನಾವು ಬರೆಸಬೇಕಂತ ಅನ್ಕೊಂಡಿದ್ದೀವಿ. ಅದು ಎಲ್ಲಿ ಹೇಗೆ ಬರೀತಾರೆ ಏನು ನಮಗೆ ಯಾವ ವಿಚಾರಗಳು ಗೊತ್ತಿಲ್ಲ. ಹಾಗಾಗಿ ನೀವು ಏನಾದ್ರೆ ನಮಗೊಂದಿಷ್ಟು ಅದನ್ನ ದಾರಿ ತೋರಿಸ್ಬೇಕು, ನೀವು ಬರೆಯೋವ್ರನ್ನ ಅದನ್ನ ಹೇಗೆ ಬರೆಸಬೇಕು, ಏನು ಬರೆಸಬೇಕು ಅಂತೆಲ್ಲ ಹೇಳಬೇಕು ಅಂತಂದಾಗ ಅದು ನಡೆದಿರ್ತಕ್ಕಂಥದ್ದಲ್ಲಿ ನಿಮ್ಮ ಈ ಕರ್ಚಿಗುರು ಮಠದೊಳಗ ಅವ್ರು ಬಂದು ಭೇಟಿಯಾಗಿದ್ದು ಇಲ್ಲೇ, ಅದನ್ನ ಅರಿಕೆ ಮಾಡ್ಕೊಂಡಿದ್ದು ಇಲ್ಲೇ, ಜೊತೆಗೆ ಆಯ್ತು ನೀವೆಲ್ಲ ಬರೆಸ್ತಿರೋ ತಂದ್ಮೇಲೆ ಏನನ್ನ ನಾ ಶಾಸ್ತ್ರ ಬಳಗಾನಗರ ಶರಭಯ್ಯ ಶಾಸ್ತ್ರಗಳನ್ನ ಕರ್ಸಿದ್ದು ಇಲ್ಲೇ, ಅವ್ರಿಗೇನದ ನೀವು ಪುರಾಣ ಬರಿಬೇಕಂತೇಳಿ ಏನದ ಹೊಂದಿಸಿಕೊಟ್ಟಿದ್ದು ಇದೇ ತಾಣದೊಳಗೆ. ಅದೆಲ್ಲವೂ ಕೂಡ ಏನದ ನಿಮ್ಮ ಶ್ರೀಮಠದೊಳಗೆ ನಡೆದ. ಜೊತೆಗೆ ಆ ಪುರಾಣ ಎಲ್ಲವೂ ಆದ ಮೇಲೆ ಕೈ ಬರ ಇದೆ, ಇನ್ನೂ ಪ್ರಿಂಟ್ ಆಗಿಲ್ಲ, ಕೈ ಬರ ಇದೆ. ಅವಾಗ ಮತ್ತೆ ವಿದ್ಯಾರ್ಥಿಗಳು ಬಂದೇನದ ಇಲ್ರಿ, ಪ್ರಥಮವಾಗಿ ಏನದ ಕರ್ಚನೂರು ಮಠದಾಗ ಪುರಾಣ ಆಗಲಿ ಅಂತ ಹೇಳಿದ್ರು. ನಾನು ಹೇಳಿದೆ, ಪುರಾಣ ಹಚ್ಚಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಆದ್ರೆ ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಆಗದೇ ಇರುವಂತಹ ಪುರಾಣವನ್ನ ಏನದ ಹೇಳೋದಿಲ್ಲ. ಅದ ಹೇಳಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟವ್ರನ್ನ ಏನದ ಕೇಳ್ಕೊಂಡು ಅವ್ರು ಪರ್ಮಿಷನ್ ಕೊಟ್ರೆ ಹೇಳಬೇಕಾಗ್ತದೆ. ಹಾಗಾಗಿ ನೀವು ಸಿದ್ಧಗಂಗಾ ಮಠಕ್ಕೆ ಹೋಗಿ ಕೇಳ್ಕೊಂಡ್ಬಿಡ್ರಿ, ಆ ಪೂಜ್ಯರು ಏನಾದ್ರು ಪರ್ಮಿಷನ್ ಕೊಟ್ರೆ ಬೇಕಾದ್ರೆ ಹಚ್ಚೋಣ ಅಂತೇಳಿ ಅವರು